हाथों को उठाते हुए ताली बजाएं। ಮಹಿಮೆ ಅರಸನಿ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ಲರೂ ಸೇರಿ ಹಾಡೋಣ. ಆತ್ಮದೇ ಪರಲೋಕ ರಾಜನೇ ಏನ್ ಹಾಡೋಣ? ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಮಹಿಮೆ ಅರಸನಿ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ಲರೂ ಸೇರಿ आइए ताली बजाए, हाथ उठाते हुए। ओके, कितने लोग जंप कर सकते हैं? ओके, काउंट ऑफ 3 आपको जंप करना है. ओके, 1 2 3 गो. ओके, अच्छे से कर सकते हैं. थैंक यू अम्मा. देखो आंटी नाच रही है. हालेलुया. बोलो यीशु मसीह की, बोलो यीशु मसीह की. ಉನ್ನತ ದೇವ ನೀನೇ, ಪರಿಶುದ್ಧ ದೇವ ನೀನೇ, ಉನ್ನತ ದೇವ ನೀನೇ, ನಿನ್ನನ್ನೇ ಪರಿಶುದ್ಧ ದೇವ ನೀನೇ. ಪಾಪದಿಂದ ಬಿಡಿಸಿರುವೆ, ಪರಿಶುದ್ಧ ಮಾಡಿರುವೆ. ಯಾಕೆ? ಪಾಪದಿಂದ ಬಿಡಿಸಿರುವೆ, ಪರಿಶುದ್ಧ ಮಾಡಿರುವೆ. ಮಹಿಮೆ ಅರಸನಿ ಪರಲೋಕ ರಾಜನಿ ನಿನ್ನ ನಿತ್ಯವೂ ಮಹಿಮೆ ಅರಸನಿ ನಿನ್ನ. आइए ताली बजाएं. Come on church. अपने दोनों हाथ उठाते हुए ಇಕ್ಕಟ್ಟಲ್ಲಿ ಸಹಾಯಕನೇ, ಕಷ್ಟದಲ್ಲಿ ವಿಮೋಚಕನೇ, ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಇಕ್ಕಟ್ಟಲ್ಲಿ
उपकारों को उसकी याद करे, हाथों को उठा के धन्यवाद करे, ऊंचे सुरों में उसकी स्तुति करे, आराधना करे, आराधना। उपकारों को उसकी याद करे, हाथों को उठा के धन्यवाद करे, ऊंचे सुरों में उसकी स्तुति करे। हालेलुया 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 हालेलुया। Hallelujah. We can prepare many messages. ನಾವು ಅನೇಕ ಒಂದು ಸಂದೇಶಗಳನ್ನು ತಯಾರು ಮಾಡಬಹುದು. Nowadays it is a very easy, ಈ ದಿನಗಳಲ್ಲಿ ಇದು ತುಂಬಾ ಸುಲಭವಾಗಿದೆ. but coming from the heart is a very important. ಹೃದಯದಿಂದ ಬರುವುದು ತುಂಬಾ ಮುಖ್ಯಕರವಾಗಿದೆ. Hallelujah. 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 So as today is a Father's Day, ಈ ದಿನ ಒಂದು ತಂದೆಗಳ ದಿನವಾಗಿದೆ. how many of you know today is Father's Day? ಎಷ್ಟು ಜನರಿಗೆ ಗೊತ್ತು ಇವತ್ತು ಫಾದರ್ಸ್ ಡೇ ಇದೆ ಅಂತ? Can you stand up who are all our fathers, physical fathers? ಯಾರೆಲ್ಲ ಒಂದು ತಂದೆಗಳಾಗಿದ್ದೀರಿ ಅವರೆಲ್ಲ ಎದ್ದು ನಿಂತುಕೊಳ್ಬಹುದಾ? ಶಾರೀರಿಕ ತಂದೆಗಳು. So we will give them a big clap. ನಾವೆಲ್ಲರೂ ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟೋಣ. Happy Father's Day. ಹ್ಯಾಪಿ ಫಾದರ್ಸ್ ಡೇ. Hallelujah. Hallelujah. ಸೊ ಇನ್ನೂ ಅನೇಕ ತಂದೆಗಳು ಬಂದಿಲ್ಲ, ಇನ್ನೂ ಅನೇಕರು ತಂದೆ ಆಗೋರಿದ್ದಾರೆ. ಸೊ ಅಡ್ವಾನ್ಸ್ ಆಗಿ ನಿಮಗೆ ಹ್ಯಾಪಿ Hallelujah. 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 ಬ್ರದರ್ ಕೂತ್ಕೊಳ್ರಿ. ಸೊ ಒನ್ ಆಫ್ ದ ಮೇನ್ ರೀಸನ್ ವೈ ಜೀಸಸ್ ಕೇಮ್ ಆನ್ ಟು ದಿಸ್ ಅರ್ತ್, ಒಂದು ಮುಖ್ಯಕರವಾದ ಕಾರಣ ಯಾಕೆ ಯೇಸು ಕ್ರಿಸ್ತನು ಬಂದನು ಎಂದರೆ, ದೇರ್ ಆರ್ ಮೋರ್ ದೆನ್ 50 reasons why Jesus came to the earth. 50 ಕಾರಣಗಳಿಗಿಂತ ಹೆಚ್ಚಾಗಿ ಕಾರಣಗಳಿದಾವೆ ಯಾಕೆ ಯೇಸು ಕ್ರಿಸ್ತನ ಭೂಮಿಗೆ ಬಂದನು ಎಂದು. But we know only 2, 3, 4 things. ಆದ್ರೆ ನಮಗೆ 2-3 ಕಾರಣಗಳು ಮಾತ್ರ ಗೊತ್ತು. We know why Jesus came. Jesus came to die. ನಮಗೆ ಗೊತ್ತು ಯಾಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ, ಯೇಸು ಕ್ರಿಸ್ತನ ಸಾಯೋದಕ್ಕೆ ಬಂದಿದ್ದಾರೆ. Why Jesus came? Jesus came to forgive our sin. ಯಾಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ ಅಂದ್ರೆ ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನು ಕ್ಷಮಿಸಲು ಬಂದಿದ್ದಾನೆ. From the time of Sunday school children also we are hearing why Jesus came. ಪಾಪಕ್ಕಾಗಿ, ಶಾಪಕ್ಕಾಗಿ, ಮರಣಕ್ಕಾಗಿ ಮುಗಿತು. ಸಂಡೇ ಸ್ಕೂಲ್ ಇರುವುದರಿಂದ ನಾವು ಕೇಳ್ತಾ ಇದ್ದೇವೆ ಯಾಕೆ ಯೇಸು ಕ್ರಿಸ್ತನು ಬಂದ್ರೆ ಪಾಪಕ್ಕಾಗಿ, ಶಾಪಕ್ಕಾಗಿ, ಮರಣಕ್ಕಾಗಿ ಮುಗಿತು ಅಂತ. But there are more than 50 reasons why Jesus came to this earth. ಆದರೆ 50 ಕಾರಣಗಳಿಂದ ಹೆಚ್ಚಾಗಿ ಕಾರಣಗಳಿದಾವೆ ಯಾಕೆ ಯೇಸು ಕ್ರಿಸ್ತನ ಭೂಮಿಗೆ ಬಂದರು ಎಂದು. But as we grow in the Lord Jesus, ಹೇಗೆ ನಾವು ಕ್ರಿಸ್ತನಲ್ಲಿ ಬೆಳೆಯುತ್ತೇವೋ, we should know the reason why Jesus came. ನಮಗೆ ತಿಳಿದುಕೊಳ್ಳಬೇಕಾಗಿದೆ ಯಾಕೆ ಯೇಸು ಕ್ರಿಸ್ತನ ಭೂಮಿಗೆ ಬಂದನೆಂದು. We should not be restricted for only 3 reasons Jesus came. ಮೂರು ಒಂದು ಕಾರಣಗಳಿಗೆ ಮಾತ್ರ ನಾವು ಸೀಮಿತವಾಗಿರಬಾರ್ದಾಗಿದೆ. As we grow in the Lord, we should know more and more why Jesus came. ನಾವು ಹೇಗೆ ಕ್ರಿಸ್ತನಲ್ಲಿ ಬೆಳೆಯುತ್ತೇವೆ ನಮಗೆ ತಿಳಿದುಕೊಳ್ಳಬೇಕಾಗಿದೆ ಯಾಕೆ ಕ್ರಿಸ್ತನ ಭೂಮಿಗೆ ಬಂದನೆಂದು. And today one of the reason we see why Jesus came. ಒಂದು ಕಾರಣವನ್ನು ನಾವು ನೋಡೋಣ ಯಾಕೆ ಯೇಸು ಕ್ರಿಸ್ತನ ಭೂಮಿಗೆ ಬಂದನೆಂದು. See, Jesus talked many things when he was on the earth. ಯೇಸು ಕ್ರಿಸ್ತನು ಭೂಮಿಯ ಮೇಲಿದ್ದಾಗ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ. He talked about money. ಹಣದ ಬಗ್ಗೆ ಮಾತನಾಡಿದ. He talked about marriage. ಮದುವೆ ಬಗ್ಗೆ ಮಾತನಾಡಿದ. He talked about the ministry. ಒಂದು ಸೇವೆ ಬಗ್ಗೆ ಮಾತನಾಡಿದ. Above all that, ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ he talked more about the Father. ಆತನು ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆಯ ಬಗ್ಗೆ ಹೆಚ್ಚಾಗಿ ಮಾತನಾಡಿದ. Hallelujah. 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 He talked more about the Father. ತಂದೆಯ ಬಗ್ಗೆ ಆತನು ಹೆಚ್ಚಾಗಿ ಮಾತನಾಡಿದ. Hallelujah. Hallelujah. See, Christianity is the only one religion we can have a relationship with the God. ಕ್ರೈಸ್ತತ್ವ ಒಂದೇ ಒಂದು ಧರ್ಮವಾಗಿದೆ ಎಲ್ಲಿ ತಂದೆಯೊಟ್ಟಿಗೆ ನಾವು ಸಂಬಂಧ ಇಟ್ಟುಕೊಳ್ಳುವುದಾಗಿದೆ. No other religion can have the relationship with their God. ಬೇರೆ ಯಾವುದೇ ಧರ್ಮದಲ್ಲಿ ಅವರು ಒಂದು ತಂದೆಯೊಟ್ಟಿಗೆ ಸಂಬಂಧವಿರುವುದಿಲ್ಲ. They cannot talk to their God. ಅವರ ದೇವರುಗಳಿಗೆ ಅವರು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. Only
A Christian can have a relationship with the God, he can talk to God. ಕ್ರೈಸ್ತರು ಮಾತ್ರ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬಹುದು, ದೇವರೊಟ್ಟಿಗೆ ಮಾತನಾಡಬಹುದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. There were three boys talking to each other. ಒಬ್ಬ ಹುಡುಗರು ಒಬ್ರಿಗೊಬ್ರು ಮಾತಾಡ್ತಾ ಇದ್ರು. They were school boys. ಅವರು ಸ್ಕೂಲ್ ಒಂದು ಹುಡುಗರಾಗಿದ್ರು. One boy said, do you know who my father is? ಒಬ್ಬ ಹುಡುಗ ಅಂತಾನೆ, ನಿನಗೆ ಗೊತ್ತಾ ನನ್ನ ತಂದೆ ಯಾರು ಅಂತ. Then the two other boys asked them, who is your father? ಆ ಇಬ್ಬರು ಹುಡುಗರು ಕೇಳ್ತಾರೆ, ಯಾರು ನಿನ್ನ ತಂದೆ ಎಂದು. My father is a big guy, he is the president of the nation. ನನ್ನ ಒಂದು ತಂದೆ ತುಂಬಾ ದೊಡ್ಡವನಾಗಿದ್ದಾನೆ, ಆತನು ಈ ದೇಶದ ಪ್ರಧಾನಿಯಾಗಿದ್ದಾನೆ. Many people come to my father for the solution. ಅನೇಕ ಜನರು ಪರಿಹಾರಕ್ಕಾಗಿ ನನ್ನ ತಂದೆ ಬಳಿಗೆ ಬರ್ತಾರೆ ಎಂದು. Many people respect my father. ಅನೇಕ ಜನರು ನನ್ನ ತಂದೆಯನ್ನು ಗೌರವಿಸ್ತಾರೆ ಎಂದು. My father is a president of the nation. ನನ್ನ ಒಂದು ತಂದೆ ಈ ದೇಶದ ಪ್ರೆಸಿಡೆಂಟ್ ಆಗಿದ್ದಾನೆ. Another boy says, ಇನ್ನೊಂದು ಹುಡುಗ ಹೇಳ್ತಾನೆ, do you know my father? ನಿನಗೆ ಗೊತ್ತಾ ನನ್ನ ತಂದೆ ಯಾರಂತ. My father is a big businessman. ನನ್ನ ತಂದೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. All this president ನಿಮ್ಮಪ್ಪ ಕೂಡ ನಂಬಲ್ಲೇ ಬರ್ತಾನೆ ಎಲೆಕ್ಷನ್ ಟೈಮ್ ಇದು. So he says like that. ನಿಮ್ಮಪ್ಪ ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಹತ್ರನೇ ಬರ್ತಾನೆ ಅಂತ ಹೇಳ್ತಾನೆ. So many people comes to my father and ask for the help. ಅನೇಕ ಜನರು ಬರ್ತಾರೆ ನನ್ನ ತಂದೆ ಬಳಿಗೆ ಪರಿಹಾರಕ್ಕಾಗಿ. And the third boy, the two other boy asked the third boy. ಇಬ್ರು ಹುಡುಗರು ಮೂರನೇ ಹುಡುಗನಿಗೆ ಕೇಳ್ತಾನೆ. That third boy was very silent. ಮೂರನೇ ಹುಡುಗ ತುಂಬಾ ಸೈಲೆಂಟ್ ಆಗಿರ್ತಾನೆ. Then third boy, ನಿಮ್ಮಪ್ಪ ಯಾರು ಹೇಳು. Who is your father say? So that boy says, ಆ ಒಂದು ಹುಡುಗ ಹೇಳ್ತಾನೆ, ಗೊತ್ತಿಲ್ಲ, ನಮ್ಮ ಅಪ್ಪಗ ಫೋನ್ ಮಾಡ್ತಾರೆ ಪ್ರೆಸಿಡೆಂಟ್ಸು, ಎಲೆಕ್ಷನ್ ಯಾರೆಲ್ಲ ದೊಡ್ಡ ವ್ಯಕ್ತಿಗಳಿದಾರಲ್ಲ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇದು ಪ್ರಾಬ್ಲಮ್ ಇದೆ, ನೀವು ಸಾಲ್ವ್ ಮಾಡ್ರಿ, ಸ್ವಲ್ಪ ಪ್ರೇಯರ್ ಮಾಡ್ರಿ, ಸ್ವಲ್ಪ ನಿಮ್ಮ ತಂದೆ ಜೊತೆ ಮಾತಾಡ್ರಿ ಅಂತ ಕೇಳ್ತಿರ್ತಾರೆ ಅಂತ. ಹೌದಾ, ಯಾರಲ್ಲೇ ನಿಮ್ಮಪ್ಪ ಹಂಗ ಯಾರು ಅವರೆಲ್ಲ ಕಾಲ್ ಮಾಡ್ತಾರೆ, ನಿಮ್ಮಪ್ಪ ಕೇಳ್ತಾರೆ ಯಾರು ಅಂತ. ನಮ್ಮಪ್ಪ ಪಾಸ್ಟರ್ ಇದಾರೆ ಅಂತ ಹೇಳ್ತಾರ. ಹಲ್ಲೆಲೂಯಾ. ನಿಮ್ಮಪ್ಪ ಪ್ರೆಸಿಡೆಂಟ್, ನಿಮ್ಮಪ್ಪ ಅದು ಇದು ಅದೆಲ್ಲರಿಗಿಂತ ಇನ್ನೊಬ್ಬ ದೊಡ್ಡಪ್ಪ ಇದ್ದಾನೆ, ಅವ್ರ ಜೊತೆಗೆ ಡೈರೆಕ್ಟ್ ಮಾತಾಡ್ತಾನೆ ನಮ್ಮಪ್ಪ ಅಂತ. ಹಲ್ಲೆಲೂಯಾ. Many people have their low feeling about the pastors. ಅನೇಕ ಜನರಿಗೆ ಒಂದು ತುಚ್ಛವಾದ ಯೋಚನೆ ಇದೆ ಪಾಸ್ಟರ್ಗಳ ಬಗ್ಗೆ. If engineer, doctors, they stand in the line. ಇಂಜಿನಿಯರ್ಗಳು, ಡಾಕ್ಟರ್ಗಳು ಒಂದು ಲೈನ್ ಅಲ್ಲಿ ನಿಂತಾಗ, do you know worldly people who they will introduce first? ನಿಮಗೆ ಗೊತ್ತಾ ಲೋಕದ ಜನರು ಯಾರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ? ಡಾಕ್ಟರ್, ಇಂಜಿನಿಯರ್. ಡಾಕ್ಟರ್ಗಳಿಗೆ ಇಂಜಿನಿಯರ್ಗೆ ಪರಿಚಯ ಮಾಡ್ಕೊಡ್ತಾರೆ. Hallelujah. Hallelujah. But we should give the first priority to the pastor. ಆದರೆ ನಮಗೆ ಮೊದಲನೇ ಪ್ರಾಧಾನ್ಯತೆ ಪಾಸ್ಟರ್ಗೆ ಕೊಡಬೇಕಾಗಿದೆ. Hallelujah. 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 ಯಾಕಂದ್ರೆ ಡಾಕ್ಟರ್, ಇಂಜಿನಿಯರ್ ಎಲ್ಲ ಮುಗಿತಂದ್ರೆ ಡಾಕ್ಟರ್ ಹೇಳ್ತಾರೆ ನಮ್ಮ ಕೈಲಿ ಏನಾಗಲ್ಲ, ಎಲ್ಲ ದೇವ್ರ ಕೈಯಾಗ. Hallelujah. Hallelujah. But pastor will never say ನಮ್ಮ ಕೈಲಿ ಏನೂ ಆಗಲ್ಲ, ಭರವಸೆ ಇಡು, ಸಾಯ ಒಟ್ಟಿಗೆ ಇನ್ನೂ 10% ಇದ್ರು ಭರವಸೆ ಇಡು, ಬದುಕ್ತಾನೆ ಕೊನೆವರೆಗೂ. No, God will do anything. God can do anything. ಆದ್ರೆ ಪಾಸ್ಟರ್ಗಳು ಹೇಳ್ತಾರೆ ಕೈ ಬಿಡುವುದಿಲ್ಲ, ಕೊನೆಯವರೆಗೂ ಅವರು ಹೇಳ್ತಾ ಇರ್ತಾರೆ, ನೀವು ಭರವಸೆ ಇಡಿರಿ ಎಂದು. Hallelujah. Hallelujah. So we should know God has a father. ನಾವು ತಿಳ್ಕೊಳ್ಬೇಕಾಗಿದೆ ದೇವರು ನಮ್ಮ ತಂದೆಯಾಗಿ. When we understand God has a father, ಯಾವಾಗ ನಾವು ದೇವರನ್ನು ತಂದೆಯಾಗಿ ತಿಳ್ಕೊಳ್ತೇವೋ, then our lifestyle, our thinking, our behavior, everything will begin to change. ನಮ್ಮ ಜೀವನ ಶೈಲಿ, ನಮ್ಮ ಯೋಚನೆ, ನಮ್ಮ ವರ್ತನೆ ಎಲ್ಲವೂ ಬದಲಾಗುವಂತದ್ದಾಗಿದೆ. Hallelujah. Hallelujah. Many people, even in believer also, they see God as a God. ವಿಶ್ವಾಸಿಗಳಲ್ಲೂ ಕೂಡ ಕೆಲವೊಬ್ಬರು ದೇವರನ್ನು ದೇವರಾಗಿ ನೋಡ್ತಾರೆ. But when we get this revelation that God has a father, ಯಾವಾಗ ನಾವು ದೇವರನ್ನು ತಂದೆಯಾದಂತ ಒಂದು ಪ್ರಕಟಣೆಯನ್ನು ನಮಗೆ ಬರ್ತದೆ. Hallelujah. Hallelujah. Then you will never worry about anything. ಆಗ ನೀವು ಎದ್ರ ಬಗ್ಗೆನೂ ಚಿಂತೆ ಮಾಡೋದಿಲ್ಲ. Hallelujah. Hallelujah. Because we have a good father. ಯಾಕಂದ್ರೆ ನಮಗೆ ಒಬ್ಬ ಒಳ್ಳೆಯ ತಂದೆ ಇದ್ದಾನೆ. We have a heavenly father. ನಮಗೆ ಪರಲೋಕದ ತಂದೆ ಇದ್ದಾನೆ. Why we cannot see God as a father? ಯಾಕೆ ನಾವು ದೇವರನ್ನು ತಂದೆಯಾಗಿ ನೋಡ್ಲಿಕ್ಕೆ ಆಗುವುದಿಲ್ಲ? Because in the physical realm we have bad experience with our fathers. ಯಾಕಂದ್ರೆ ಶಾರೀರಿಕವಾಗಿ ನಮ್ಮ ತಂದೆಗಳೊಟ್ಟಿಗೆ ಒಂದು ಕೆಟ್ಟವಾದ ಒಂದು ಅನುಭವ ಇದೆ. Because we have not shown that godliness like how father is. ಯಾಕಂದ್ರೆ ಒಂದು ಶಾರೀರಿಕವಾದ ತಂದೆಗಳು ಹೇಗೆ ತಂದೆಯಾದ ದೇವರಿದ್ದಾನೆಂದು ನಾವು ತೋರಿಸಿಲ್ಲ. If you
ಒಬ್ಬೊಬ್ರಿಗೆ ನಾನು ಹೇಳಿದ್ರೆ ಪ್ರತಿಯೊಬ್ಬರು ತಮ್ಮ ನಮ್ ತಂದೆ. ಸೊ ಎವ್ರಿಬಡಿ ವಿಲ್ ಹ್ಯಾವ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಫಾದರ್ಸ್. ಎಲ್ಲರಿಗೂ ತಮ್ಮ ತಂದೆಯೊಟ್ಟಿಗೆ ಕೆಟ್ಟ ಒಂದು ಅನುಭವನೇ ಇರುತ್ತದೆ. ಸೊ we also sometimes it feels difficult to connect with God as a father. ಕೆಲವೊಂದು ಸಾರಿ ನಮಗೂ ಕೂಡ ದೇವರೊಟ್ಟಿಗೆ ತಂದೆಯಾಗಿ ಒಂದು ಸಂಪರ್ಕ ಹೊಂದಲಿಕ್ಕೆ ಕಷ್ಟವಾಗ್ತದೆ. But when we see God as a father, ಯಾವಾಗ ನಾವು ದೇವರನ್ನು ತಂದೆಯಾಗಿ ನೋಡ್ತೇವೋ our spiritual life, everything will begin to change. ನಮ್ಮ ಆತ್ಮಿಕ ಒಂದು ಜೀವಿತ ಪ್ರತಿಯೊಂದು ಬದಲಾಗುವಂತದ್ದಾಗಿದೆ. There was one great woman of God. ಒಬ್ಬ ದೊಡ್ಡ ದೇವರ ಸೇವಕಿ ಇದ್ದಳು. Her name is Catherine Kuhlman. ಅವರ ಹೆಸರು ಕ್ಯಾಥರಿನ್ ಕುಲ್ಮನ್ ಎಂದು. She was in the full time ministry. ಅವರು ಫುಲ್ ಟೈಮ್ ಸೇವೆಯಲ್ಲಿದ್ರು. She was doing evangelism. ಒಂದು ಸುವಾರ್ತೆಯನ್ನು ಸಾರುವಂತ ಸೇವೆ ಮಾಡ್ತಿದ್ರು. And what happened in her life is, ಆಕೆ ಜೀವಿತದಲ್ಲಿ ಏನಾಯ್ತಂದ್ರೆ, she got married to a person who is already married. ಆಕೆ ಒಂದು ಮದುವೆ ಆಗಿರ್ತಕ್ಕಂತ ವ್ಯಕ್ತಿಗೆ ಮದುವೆ ಆದರು. That pastor was also an evangelist. ಆ ಒಂದು ಪಾಸ್ಟರ್ ಕೂಡ ಸುವಾರ್ತಿಕನಾಗಿದ್ದ. And that pastor, that guy divorced her wife and he got married with Catherine Kuhlman. ಆ ಪಾಸ್ಟರ್ ತಮ್ಮ ಮೊದಲನೇ ಹೆಂಡತಿಗೆ ಒಂದು ಡಿವೋರ್ಸ್ ಅನ್ನು ಕೊಟ್ಟು ಕ್ಯಾಥರಿನ್ ಕುಲ್ಮಾ ಅವರಿಗೆ ಮದುವೆ ಆಗ್ತಾರೆ. Everyone started to talk against her. ಆಕೆ ವಿರುದ್ಧವಾಗಿ ಪ್ರತಿಯೊಬ್ಬರು ಮಾತನಾಡಲು ಆರಂಭಿಸಿದ್ರು. And she lost the ministry. ಆಕೆ ಸೇವೆಯನ್ನು ಕಳ್ಕೊಂಡ್ರು. Nobody was calling her. ಯಾರು ಆಕೆಗೆ ಕರೆ ಮಾಡ್ತಾ ಇರಲಿಲ್ಲ. In her heart she began to get convicted. ಆಕೆ ಒಂದು ಹೃದಯದಲ್ಲಿ ಒಂದು ಏನೋ ಒಂದು ಅನಿಸ್ತಾ ಇತ್ತು. What I am doing is not the right thing. ನಾನು ಮಾಡ್ತಿರೋದು ಸರಿಯಲ್ಲ ಅಂತ ಆಕೆ ಅನಿಸ್ತಾ ಇತ್ತು. Her relatives, everyone left her. ಪ್ರತಿಯೊಬ್ಬರು ಆಕೆಯ ಸಂಬಂಧಿಕರು ಎಲ್ಲರೂ ಆಕೆಗೆ ಬಿಟ್ಟರು. And after sometimes this husband also left her. ಕೆಲವೊಂದು ಸಮಯ ಆದ ನಂತರ ಆಕೆಯ ಗಂಡ ಕೂಡ ಆಕೆಗೆ ಬಿಟ್ಟರು. Everyone thought that Catherine Kuhlman lost her ministry, lost her anointing. ಎಲ್ಲರೂ ಯೋಚನೆ ಮಾಡ್ತಿದ್ರು ಕ್ಯಾಥರಿನ್ ಕುಲ್ಮನ್ ಸೇವೆ ಕಳ್ಕೊಂಡ್ರು, ಆಕೆ ಅಭಿಷೇಕ ಕಳ್ಕೊಂಡ್ರು. How can she do that? How can she marry a married person? ಹೇಗೆ ಆಕೆ ಮಾಡಬಹುದು? ಒಂದು ಮದುವೆ ಆಗಿರ್ತಕ್ಕಂತ ವ್ಯಕ್ತಿಗೆ ಹೇಗೆ ಮದುವೆ ಆಗಬಹುದು? How can God bless her? How can God use her? ಹೇಗೆ ದೇವರು ಅವರಿಗೆ ಆಶೀರ್ವದಿಸ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಎಂದು. She was in a deep depression in her life. ಆಕೆ ಒಂದು ತುಂಬಾ ಆಳವಾದ ಡಿಪ್ರೆಷನ್ ಹೋಗಿದ್ರು. No relatives, no friends, everyone rejected her. ಸಂಬಂಧಿಕರು, ಸ್ನೇಹಿತರು ಪ್ರತಿಯೊಬ್ಬರು ಆಕೆಗೆ ತಿರಸ್ಕರಿಸಿದರು. She got repented. ಆಕೆ ಪಶ್ಚಾತ್ತಾಪ ಪಟ್ಟರು. And she came back to God. ಆಕೆ ದೇವರ ಬಳಿಗೆ ಬಂದ್ರು. She began to pray and fast. ಆಕೆ ಉಪವಾಸ ಮಾಡಲು, ಪ್ರಾರ್ಥನೆ ಮಾಡಲು ಶುರು ಮಾಡಿದ್ರು. God used her such a way. ದೇವರು ಆಕೆಗೆ ಎಂಥ ಒಂದು ಮಾರ್ಗದಲ್ಲಿ ಆಕೆಗೆ ಯೂಸ್ ಮಾಡ್ತಾರಂದ್ರೆ, for her stadiums used to book. ಆಕೆಗಾಗಿ ಒಂದು ಸ್ಟೇಡಿಯಂಗಳು ಬುಕ್ ಮಾಡ್ತಾ ಇದ್ರು. People used to wait at morning 4 o'clock. ಜನರು ಅಲ್ಲಿ ಬಂದು ಮುಂಜಾನೆ 4 ಗಂಟೆಗೆ ಬರ್ತಾ ಇದ್ರು. Hallelujah. Hallelujah. People wait for 4-5 hours to come to that meeting. 4-5 ಗಂಟೆಗಳ ಕಾಲ ಆ ಮೀಟಿಂಗ್ ಗೆ ಬರಬೇಕಂತ. When she enters into the auditorium, ಅವಳು ಆ ಒಂದು ಆಡಿಟೋರಿಯಂ ಅಲ್ಲಿ ಪ್ರವೇಶಿಸಿದಾಗ, she never prays for the sick people. ಆಕೆ ಯಾವುದೇ ಒಂದು ರೋಗಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. She just walks in the on the stage. ಆ ಸ್ಟೇಜ್ ಮೇಲೆ ಅವರು ಬರಿ ನಡೀತಾ ಇದ್ರು. And the lame used to walk, the deaf used to hear, miracles used to happen. ಅನೇಕ ಒಂದು ಅದ್ಭುತಗಳು ನಡೀತಾ ಇದ್ರು, ಕಾಲಿರ್ಲಾರ್ದವ್ರು ನಡೀತಾ ಇದ್ರು, ಕುರುಡರು ನೋಡ್ತಾ ಇದ್ರು. Hallelujah. 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 And one day one person asked her, ಒಬ್ಬ ವ್ಯಕ್ತಿ ಆಕೆಗೆ ಕೇಳ್ತಾರೆ, what you have done so much of wrong, how God can use you like this? ನೀನು ಎಷ್ಟೊಂದು ತಪ್ಪುಗಳನ್ನು ಮಾಡಿದೆ, ಹೇಗೆ ದೇವರು ನಿನಗೆ ಈ ತರ ಉಪಯೋಗಿಸ ಸಾಧ್ಯ ಎಂದು. Hallelujah. Hallelujah. Then Catherine Kuhlman said, ಅವಾಗ ಕ್ಯಾಥರಿನ್ ಕುಲ್ಮಾ ಅವರು ಹೇಳ್ತಾರೆ, when I was everyone left me when I did this. ನಾನು ಈ ತರ ಮಾಡಿದಾಗ ಪ್ರತಿಯೊಬ್ಬರು ನನ್ನನ್ನು ಬಿಟ್ಟು ಹೋದ್ರು. I thought I finished my life. ನಾನು ಯೋಚಿಸಿದೆ, ನನ್ನ ಜೀವಿತವನ್ನು ಮುಗಿಸ್ಕೊಂಡ್ಬಿಟ್ಟೆ ಎಂದು. Now there is no hope for me. ಯಾವುದೇ ಒಂದು ನನ್ನ ಜೀವಿತಕ್ಕೆ ಉದ್ದೇಶ ಇಲ್ಲ ಎಂದು. She said that person, many people were amazed regarding how God can do miracles through her. ಅನೇಕ ಜನರು ಆಶ್ಚರ್ಯಪಟ್ಟರು ಹೇಗೆ ಆಕೆ ಮುಖಾಂತರ ದೇವರು ಅದ್ಭುತಗಳನ್ನು ಮಾಡಿದನೆಂದು. And the one person in interview, he asked her, what is this secret behind how God can use you like this? ಒಂದು ಇಂಟರ್ವ್ಯೂ ಅಲ್ಲಿ ಒಬ್ಬ ವ್ಯಕ್ತಿ ಆಕೆಗೆ ಕೇಳ್ತಾರೆ, ಹೇಗೆ ಯಾವುದು ಇದರ ಒಂದು ಸೀಕ್ರೆಟ್ ಏನು, ಹೇಗೆ ದೇವರು ನಿನ್ನನ್ನು ಉಪಯೋಗಿಸಿದ್ರು ಎಂದು. Then she said this thing.
ಈ ಒಂದು ವಿಷಯವನ್ನು ಅವ್ರು ಹೇಳ್ತಾರೆ. when everybody left me, ಯಾವಾಗ ಎಲ್ಲರೂ ನನ್ನ ಬಿಟ್ಟೋದ್ರು, when I go to the relatives, they rejected me. ನನ್ನ ಸಂಬಂಧಿಕರೆಲ್ಲ ಹೋದಾಗ ಅವ್ರು ನನ್ನನ್ನು ತಿರಸ್ಕರಿಸಿದ್ರು. Nobody wants to associate with me ಯಾರು ನನ್ನೊಟ್ಟಿಗೆ ಇರಲು ಇಷ್ಟಪಡ್ತಾ ಇರಲಿಲ್ಲ. because I had a bad name in that community. ಯಾಕಂದ್ರೆ ಆ ಒಂದು ಗುಂಪಲ್ಲಿ ನನಗೆ ಒಂದು ಕೆಟ್ಟ ಹೆಸರಿತ್ತು. ಅಂತವಳ ಜೊತೆಗೆ ಹೋಗ್ಬೇಡ, ಸಹವಾಸ ಮಾಡಬೇಡ. Everyone rejected her. ಪ್ರತಿಯೊಬ್ಬರು ಆಕೆಯನ್ನು ತಿರಸ್ಕರಿಸಿದರು. Then Catherine Kuhlman said, ಆಮೇಲೆ ಕ್ಯಾಥರಿನ್ ಕುಲ್ಮ್ ಅವರು there ಹೇಳ್ತಾರೆ, was only one person who accepted me, ಒಬ್ಬ ವ್ಯಕ್ತಿ ಮಾತ್ರ ನನ್ನನ್ನು ಒಪ್ಪಿಕೊಂಡ ಎಂದು, and that is my father. ಅದು ನನ್ನ ತಂದೆ. Hallelujah. ಹಲ್ಲೆಲೂಯಾ. Only my father accepted me, her physical father. ನನ್ನ ಶಾರೀರಿಕ ತಂದೆ ಮಾತ್ರ ನನ್ನನ್ನು ಒಪ್ಪಿಕೊಂಡ ಎಂದು. Hallelujah. ಹಲ್ಲೆಲೂಯಾ. Then she thought, if a physical father can accept me in spite of doing so much of wrong, ಈ ಒಂದು ತಪ್ಪುಗಳೆಲ್ಲ ಮಾಡಿದ ನಂತರವೂ ಕೂಡ ನನ್ನ ಶಾರೀರಿಕ ತಂದೆ ನನ್ನ ಒಪ್ಪಿಕೊಳ್ಳುವಾಗ, how much more the heavenly father will accept me. ಎಷ್ಟು ತಂದೆಯಾದ ದೇವರು ನನಗೆ ಒಪ್ಪಿಕೊಳ್ತಾರೆಂದು. That's why she began to see God as a father. ಅದಕ್ಕಾಗಿ ಅವರು ತಂದೆಯಾದ ದೇವರನ್ನು ತಂದೆಯಾಗಿ ನೋಡ್ತಾ ಇದ್ರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So when we see God as a father, ಯಾವಾಗ ನಾವು ದೇವರನ್ನು ತಂದೆಯಾಗಿ ನೋಡ್ತೇವೋ, everything will change in our life. ಎಲ್ಲವೂ ಬದಲಾಗುವಂತದ್ದಾಗಿದೆ. That's why Jesus came to reveal father to us. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ತೋರಿಸಿಕೊಡುವುದಕ್ಕಾಗಿ ಬಂದನು. Jesus did not come to build a religion or build a like God. ಈ ಧರ್ಮ ಸ್ಥಾಪನೆ ಮಾಡಕ್ಕೆ ಬರಲಿಲ್ಲ ಜೀಸಸ್. ಯೇಸು ಕ್ರಿಸ್ತನು ಯಾವುದೇ ಒಂದು ಧರ್ಮ ಸ್ಥಾಪನೆ ಅಥವಾ ದೇವರು ಈ ತರ ಒಂದು ಧರ್ಮ ಸ್ಥಾಪನೆಗಾಗಿ ಬರಲಿಲ್ಲ. One of the main reason is Jesus came to show there is a God who is a father. ಒಂದು ಮುಖ್ಯವಾದ ಕಾರಣ ಯೇಸು ಕ್ರಿಸ್ತನು ಭೂಮಿಗೆ ಬಂದಿದ್ದೇನೆಂದ್ರೆ ತಂದೆಯಾದ ದೇವರನ್ನು ತಂದೆಯಾಗಿ ತೋರಿಸುವುದಕ್ಕಾಗಿ ಆತನು ಬಂದನು. That's why in John chapter 14 verse 6 Jesus says, ಯೋಹಾನ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ. John chapter 14 verse 6. ಯೋಹಾನ 14:6ನೇ ವಚನ. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. Amen. Hallelujah. So Jesus is saying, I am the way, the truth, and the life. No one comes to the Father except through me. ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ಬೇರೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ ಎಂದು. And continue reading from verse 7 to 9 we will read. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. Amen. Hallelujah. So Jesus is saying, if you really know me, you will know my Father as well. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವು ನನಗೆ ನೋಡಿದ್ರೆ ನೀವು ತಂದೆಯನ್ನು ನೋಡುವಂತರಾಗಿದ್ದೀರಿ. From now on you do know him and have seen him. ನೀವು ಈಗಿನಿಂದ ನೀವು ನನ್ನನ್ನು ನೋಡಿರಿ ಮತ್ತು ಆತನು ನೋಡುವಂತರಾಗಿದ್ದೀರಿ. Hallelujah. Hallelujah. Until you had a relationship with God as a God. ದೇವರೊಟ್ಟಿಗೆ ಎಲ್ಲಿವರೆಗೂ ನಿಮ್ಮ ಒಂದು ಸಂಬಂಧ ದೇವರಾಗಿರ್ತದೋ, ಇಲ್ಲ ಇಲ್ಲಿವರೆಗೂ ದೇವರೊಟ್ಟಿಗೆ ಬರೀ ದೇವರು ಅಂತ ಸಂಬಂಧ ಇದ್ರೆ ಇವತ್ತಿನಿಂದ ಬದಲಾವಣೆ ಮಾಡಿಕೊಡ್ರಿ. ಆತನು ಬರೀ ದೇವರಲ್ಲ, ಆತನ ತಂದೆ ಆಗಿದ್ದಾನೆ. Hallelujah. He is a father. ಆತನು ತಂದೆ ಆಗಿದ್ದಾನೆ. ಅದಕ್ಕೆ what Jesus is saying, if you really know me, you will know my Father as well. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ, ನೀವು ನಿಜವಾಗಿಯೂ ನನ್ನ ತಿಳ್ಕೊಂಡಿದ್ರೆ ನಿಮಗೆ ದೇವರು ಕೂಡ, ತಂದೆಯಾದ ದೇವರು ಕೂಡ ಗೊತ್ತು. From now on, ಇಲ್ಲಿ ಈಗಿನಿಂದ, ಎಲ್ಲರೂ ಈಗಿನಿಂದ ಗಟ್ಟಿಯಾಗಿ ಹೇಳ್ರಿ, ಈಗಿನಿಂದ. From now on, ಈಗಿನಿಂದ you do know him and have seen him. ಆತನನ್ನು ಅರಿತುಕೊಂಡಿರಿ, ಆತನನ್ನು ನೋಡಿದಿರಲ್ಲ ಎಂದು ಹೇಳಿದನು. That means that these disciples were 3.5 years with Jesus. 3.5 ವರ್ಷ ಅವರು ಶಿಷ್ಯರು ಯೇಸು ಕ್ರಿಸ್ತನೊಟ್ಟಿಗಿದ್ರು. They never knew God as a father. ಅವರಿಗೆ ಯಾರಿಗೂ ತಿಳಿದಿರಲಿಲ್ಲ ದೇವರು ತಂದೆಯಾಗಿ. In the Old Testament, ಹಳೆ ಒಡಂಬಡಿಕೆಯಲ್ಲಿ the people never mentioned God their name. ಹಳೆ ಒಡಂಬಡಿಕೆಯಲ್ಲಿ ಯಾವುದೇ ಒಂದು ವ್ಯಕ್ತಿ ದೇವರಿಗೆ ಒಂದು ಹೆಸರನ್ನು ಹೇಳಲಿಲ್ಲ. ಯೆಹೋವಾ ಅಂತ ನಾವ್ ಎಷ್ಟು ಸುಲಭವಾಗಿ ಹೇಳ್ತೀವಲ್ಲ, ಇನ್ ದ ಓಲ್ಡ್ ಟೆಸ್ಟಮೆಂಟ್ ದೇ ನೆವರ್ ಮೆನ್ಷನ್ಡ್ ಗಾಡ್ಸ್ ನೇಮ್. ಹಳೆ ಒಡಂಬಡಿಕೆಯಲ್ಲಿ ಯಾರೋ ಒಂದು ದೇವರ ಹೆಸರನ್ನು ಹೇಳಲಿಲ್ಲ. Hallelujah. Hallelujah. Because it was a highly honored name. ಯಾಕಂದ್ರೆ ಅದು ಅತ್ಯುನ್ನತವಾದ ನಾಮವಾಗಿತ್ತು. They only used to say ಯಾ. ಅವರು ಯಾ ಅಂತ ಮಾತ್ರ ಹೇಳ್ತಾ ಇದ್ರು. ಯಾ.
They never pronounced the full name. ಅವರು ಯಾವತ್ತೂ ಪೂರ್ಣ ಹೆಸರು ಹೇಳಿಲ್ಲ, ಬರೀ ಯಾ ಅಂತ ಹೇಳ್ತಾ ಇದ್ರು. So in the Old Testament, the people never knew God as a father. ಹಳೆ ಒಡಂಬಡಿಕೆಯಲ್ಲಿ ಜನರಿಗೆ ಯಾವತ್ತೂ ಅವ್ರು ನೋಡ್ಲಿಲ್ಲ ದೇವರನ್ನು ತಂದೆಯಾಗಿ. Abraham knew God as a provider, Jehovah Jireh. ಅಬ್ರಹಾಮನಿಗೆ ಗೊತ್ತಿತ್ತು ದೇವರು ಒಬ್ಬ ಒದಗಿಸುವ ಆತನಾಗಿದ್ದಾನೆ, ಯೆಹೋವ ಹೀರೆ ಎಂದು. Moses knew God as the Lord is my banner, Jehovah Nissi. ಯೆಹೋವ ಮೋಸೆಗೆ ಗೊತ್ತಿತ್ತು ದೇವರು ಒಂದು ಯೆಹೋವ ನಿಸ್ಸಿ ಆಗಿದ್ದಾನೆಂದು. Nobody in the Old Testament knew God as a father. ಹಳೆ ಒಡಂಬಡಿಕೆಯಲ್ಲಿ ಯಾರು ತಿಳ್ಕೊಂಡಿರ್ಲಿಲ್ಲ ದೇವರನ್ನು ತಂದೆಯಾಗಿ. That's why there is no mention of father in the Old Testament. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ತಂದೆ ದೇವರನ್ನು ಯಾರು ಯಾವುದೇ ಒಂದು ತಂದೆಯಾಗಿ ಹೇಳಿಲ್ಲ. When Jesus came, ಯಾವಾಗ ಯೇಸು ಕ್ರಿಸ್ತ ಬಂದರು, Jesus never mentioned God as a Ebenezer, Jehovah Rapha, Jehovah Shalom. He never said anything. ಯೇಸು ಕ್ರಿಸ್ತನು ಎಲ್ಲಿ ಕೂಡ ಹೇಳಿಲ್ಲ ದೇವರನ್ನು ಯೆಹೋವ ಶಾಲೋಮ್, ಎಬಿನೇಜರ್, ಯೆಹೋವ ರಾಫಾ ಎಂದು. That he mentioned his father. ಆತ ದೇವರನ್ನು ತಂದೆಯಾಗಿ ಹೇಳಿದ. Father. ತಂದೆ. Say father. ತಂದೆ. In a Greek we see it as a Abba. ಗ್ರೀಕ್ ಅಲ್ಲಿ ನಾವು ಇದನ್ನು ಅಬ್ಬಾ ಎಂದು ಹೇಳುವಂತರಾಗಿದ್ದೇವೆ. In Arabic or Greek we call it as a Abba. ಅರೇಬಿಕ್ ಅಥವಾ ಗ್ರೀಕ್ ಅಲ್ಲಿ ಅಬ್ಬಾ ಎಂದು ಕರೆಯಲಾಗ್ತದೆ. See, father means not that if you have a children then only you are called as a father. ತಂದೆ ಅಂದ್ರೆ ಮಕ್ಕಳಿದ್ರೆ ಮಾತ್ರ ತಂದೆ ಎಂದು ಕರೆಯುವಂತದಲ್ಲ. If you have children also, in spite of having children, you cannot be a father also. ನೀವು ಮಕ್ಕಳಿಲ್ಲ ಅಂದ್ರೂ ಇದ್ರೆ ನೀವು ತಂದೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದ್ ವೇಳೆ ಮಕ್ಕಳು ಇದ್ರೂ ಕೂಡ ನೀವು ತಂದೆ ಆಗದೆ ಇರಬಹುದು. ಹಲ್ಲೆಲೂಯಾ. ಅನೇಕ ಜನ ಅನ್ಕೋತಾರೆ ಮಕ್ಕಳು ಆಯ್ತು ಇವಾಗ ತಂದೆ ಆದ. ಸೊ ಫಾದರ್ ಮೀನಿಂಗ್ ಏನು ಅಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಫಾದರ್? ತಂದೆಯ ಒಂದು ಅರ್ಥ ಏನಂದ್ರೆ, ಫಾದರ್ ಮೀನ್ಸ್ ಸೋರ್ಸ್. ತಂದೆ ಅಂದ್ರೆ ಮೂಲ, ಸೋರ್ಸ್. ಮೂಲ. ಫಾದರ್ ಮೀನ್ಸ್ ಫೌಂಡೇಶನ್. ಆ ಒಂದು ಅಸ್ತಿವಾರವಾಗಿದ್ದಾನೆ. See, from God everything whatever we see in this earth, everything came out of God. ನಾವು ಈ ಲೋಕದಲ್ಲಿ ಏನೇ ನೋಡ್ತೇವೋ ಅದೆಲ್ಲವೂ ದೇವರಿಂದ ಬಂದಿರತಕ್ಕಂತದ್ದಾಗಿದೆ. So father is not a title. ತಂದೆ ಅನ್ನುವುದು ಒಂದು ಶಿರೋನಾಮೆ ಅಲ್ಲ. Father is a position and function. ತಂದೆ ಅನ್ನುವುದು ಒಂದು ಸ್ಥಾನ ಮತ್ತು ಕಾರ್ಯವಾಗಿದೆ. Hallelujah. Hallelujah. That's why I pray daily, Lord give me the father heart. ಅದಕ್ಕಾಗಿ ನಾನು ದಿನಾಲು ಪ್ರಾರ್ಥಿಸ್ತೇನೆ, ದೇವರೇ ಒಂದು ತಂದೆ ಹೃದಯವನ್ನು ನನಗೆ ಕೊಡು ಎಂದು. Hallelujah. 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 So father definition, only Jesus gave the real meaning of father. ಯೇಸು ಕ್ರಿಸ್ತನು ಮಾತ್ರ ನಿಜವಾದ ತಂದೆಯ ಅರ್ಥವನ್ನು ಹೇಳಿದ. So Jesus, if you see me, you have seen the father. ನೀವು ನನ್ನನ್ನು ನೋಡಿದರೆ ನೀವು ದೇವರನ್ನು ತಂದೆಯನ್ನು ನೋಡಿದಿರಿ ಎಂದು. Then one of the disciple asks him. ಒಬ್ಬ ಶಿಷ್ಯ ಕೇಳ್ತಾರೆ. In verse 8 it says, 8ನೇ ವಚನದಲ್ಲಿ, Philip said, Lord, show us the father, that will be enough for us. ಫಿಲಿಪ್ಪನು ಹೇಳ್ತಾನೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಎಂದು. Hallelujah. Hallelujah. ನೀನ್ ಯಾವಾಗ್ಲೂ ತಂದೆ ತಂದೆ ಅಂತ ಮಾತಾಡ್ತಿದ್ಯಪ್ಪ, ತಂದೆ ತೋರ್ಸ್ಬಿಡು ಸಾಕು ನಮಗ್. Hallelujah. ಹೆಂಗ ಸಣ್ಣ ಮಕ್ಕಳು ಕೇಳ್ತಾರ ನೋಡಿ, ದೇವ್ರ ತೋರ್ಸಿಲ್ಲ, ನಾನು ದೇವ್ರ ತೋರ್ಸಿಲ್ಲ, ದೇವ್ರ ಹೆಂಗಿದನ್ ತೋರ್ಸ್, ದೇವ್ರ ಹೆಂಗಿದನ್ ತೋರ್ಸ್. ಸೊ ಇಲ್ಲೊಬ್ಬ ಫಿಲಿಪ್ ಇದ್ದ, ಈಸ್ ಆಕಿಂಗ್, ಲಾರ್ಡ್ ಶೋ ಅಸ್ ದ ಫಾದರ್, ದಟ್ ಈಸ್ enough for us. ಫಿಲಿಪ್ಪನ್ ಕೇಳ್ತಾ ಇದ್ದಾನೆ, ನನಗೆ ತಂದೆಯನ್ನು ತೋರಿಸು ಅಷ್ಟೇ ಸಾಕು ಎಂದು. Then in verse 9 Jesus says, ಇಲ್ಲಿ 9ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, Jesus answered, don't you know me, Philip? ಯೇಸು ಅವನಿಗೆ ಹೇಳ್ತಾನೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನೀ ನನಗೆ ತಿಳಿದಿಲ್ಲವೇನೆಂದು. Even after I have been among you such a long time. ಅಷ್ಟು ದಿವಸದಿಂದ ನಿಮ್ಮೊಟ್ಟಿಗಿದ್ರು ನೀವು ನನ್ನನ್ನು ತಿಳಿದಿಲ್ವಾ? Hallelujah. Hallelujah. So coming to church, that is not the meaning you know God. ಸಭೆಗೆ ಬರುವುದರ ಅರ್ಥ ಅಲ್ಲ ನಿಮಗೆ ದೇವರು ಗೊತ್ತು ಎಂದು. Reading the Bible, that is not that means you know God. ಸತ್ಯವೇದವನ್ನು ನಾವು ಓದ್ತಿದೀವಿ ಅಂದ್ರೆ ನಾವು ದೇವರಿಗೆ ಗೊತ್ತು, ನಾವು ದೇವರನ್ನು ತಿಳ್ಕೊಂಡಿದ್ದೇವೆ ಅಂತಲ್ಲ. Doing fasting and all these activities we are doing, that means it's not that we know God. ಉಪವಾಸವನ್ನು ಮಾಡುವುದರಿಂದ, ಅನೇಕ ಕಾರ್ಯಗಳನ್ನು, ಆತ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ನಾವು ದೇವರನ್ನು ತಿಳಿದುಕೊಂಡಿದ್ದೇವೆ ಅಂತಲ್ಲ. So Jesus is asking to Philip, don't you know me even after I have been such a long time? ಇಲ್ಲಿ ಯೇಸು ಕ್ರಿಸ್ತನು ಫಿಲಿಪ್ಪನಿಗೆ ಕೇಳ್ತಾ, ಇಷ್ಟು ದಿವಸ ನೀವು ಒಟ್ಟಿಗಿದ್ರು ನೀವು ನನ್ನ ತಿಳಿದಿಲ್ವಾ ಎಂದು. So listen to me carefully. ಎಚ್ಚರದಿಂದ ಕೇಳ್ರಿ. So Jesus is saying, anyone who has seen me has seen the Father. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಯಾರೆಲ್ಲ ನೋಡಿದ್ದಾರೆ ಅವರು ತಂದೆಯನ್ನು ನೋಡಿದ್ದಾರೆ ಎಂದು. Hallelujah. 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 Jesus is saying, anyone has seen me
has seen the Father. ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನನ್ನನ್ನು ನೋಡಿರುವ ಪ್ರತಿಯೊಬ್ಬರು ತಂದೆಯನ್ನು ನೋಡಿದ್ದಾರೆಂದು. How can you say, show us the Father? ಹೇಗೆ ನೀನು ಹೇಳ್ಬೋದು ತಂದೆಯನ್ನು ತೋರಿಸೆಂದು? That means he was asking a wrong question. ಅಂದ್ರೆ ಆತನು ತಪ್ಪಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. That wrong question which cannot be answered. ಆ ಒಂದು ತಪ್ಪಾದ ಪ್ರಶ್ನೆಗೆ ಯಾವುದೇ ಉತ್ತರ ಇರುವುದಿಲ್ಲ. Hallelujah. 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 So Jesus said, if you see me, you have seen the Father. ಇಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾನೆ, ನೀನ್ ನನ್ನನ್ನು ನೋಡಿದ್ರೆ ತಂದೆಯನ್ನು ನೋಡಿದೀಯ ಎಂದು. That's why Jesus was a full revelation of God the Father. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ತಂದೆಯಾದ ದೇವರ ಸಂಪೂರ್ಣ ಪ್ರಕಟಣೆಯಾಗಿದ್ದ. ಸಂಪೂರ್ಣ ಅವತಾರ ಆಗಿದ್ದ ದೇವ್ರು ಹೆಂಗಿದ್ದಾನೆ ಅಂತ ನೋಡ್ಬೇಕಂದ್ರೆ ಯೇಸುವನ್ನು ನೋಡ್ಬೇಕು. Hallelujah. ತಂದೆ ಹೆಂಗಿದ್ದಾನೆ ಅಂತ ನೋಡ್ಬೇಕಂದ್ರೆ ಯೇಸುವನ್ನು ನೋಡ್ಬೇಕು. Hallelujah. Hallelujah. ಸೊ ನಮ್ಮ ಫಿಸಿಕಲ್ ಪೇರೆಂಟ್ಸ್, ತಂದೆ ತಾಯಿಗಳು ಪರ್ಫೆಕ್ಟ್ ಇಲ್ಲ. ಸೊ ಯೇಸುವಿನ ತಂದೆ ತಾಯಿ ಕೂಡ ಪರ್ಫೆಕ್ಟ್ ಇರಲಿಲ್ಲ. ಬಟ್ ಸ್ಟಿಲ್ ಜೀಸಸ್ ಆನರ್ ಮಾಡಿದ್ರ ಇಲ್ಲ? Hallelujah. ಯೇಸೋಫ್ ಮೇ ಬಿ ಯೇಸುವಿನ ತಂದೆ ಕಾರ್ಪೆಂಟರ್. ಸೊ ಯೇಸೋಫ ಹೇಳಿರ್ಬೋದು ಯೇಸುವಿಗೆ, ಹೋಗದು ಮಾಡು, ಸರಿ ಮಾಡು ಅಂತ ಹೇಳಿ. ಜಗಳಾಡಿ ಮನೆಯಲ್ಲಿ ಹೇಳಿರ್ಬೋದು ಯೇಸುವಿಗೆ, ಏನ್ ಹೇಳ್ತೀನಿ, ನೀ ನನಗೇನು ಹೇಳ್ತೀನಿ ಅಂತ ಯೇಸು ಅಂದಿಲ್ಲ. Hallelujah. He respected his parents. ಆತನ ತಂದೆ ತಾಯಿಗೆ ಆತನು ಗೌರವಿಸಿದ. So no one in this earth is a perfect father or a perfect mother. ಈ ಭೂಮಿಯ ಮೇಲೆ ಯಾವ ಒಂದು ತಂದೆ ತಾಯಿ ಒಂದು ಪರಿಪೂರ್ಣರಾಗಿಲ್ಲ. So children, don't expect that ಅವರಪ್ಪ ಇದ್ರೆ ಚೆನ್ನಾಗಿತ್ತು ನೋಡಪ್ಪ, ಇವ್ರ ಅಮ್ಮ ಹಂಗಿದ್ರೆ ಚೆನ್ನಾಗಿತ್ತು ನೋಡಪ್ಪ, ನಿಮಗೆ ಏನ್ ಕೊಟ್ರಲ್ಲ ಪರ್ಫೆಕ್ಟ್ ಆಗಿ ಕೊಟ್ರ ದೇವ್ರು. Hallelujah. Hallelujah. So no father is a perfect father. ಯಾವ ಒಂದು ತಂದೆ ಕೂಡ ಪರಿಪೂರ್ಣ ತಂದೆ ಅಲ್ಲ. Many times we think, if I had a good father, I would be a good person. ನಾನು ಅನೇಕ ಬಾರಿ ಯೋಚಿಸ್ತೇವೆ, ಒಳ್ಳೆ ತಂದೆ ನನಗಿದ್ರೆ ನಾನು ಒಳ್ಳೆ ವ್ಯಕ್ತಿ ಆಗಿರ್ತಿದ್ದೆ ಎಂದು. ಏನೆಲ್ಲ ಇವಾಗ ನಮ್ ತಂದೆಯಿಂದನೇ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿರ್ತಿದೆ. Hallelujah. Good news is, ಒಳ್ಳೆ ಸುದ್ದಿ ಏನಂದ್ರೆ, you have another heavenly father who is very good and perfect. ನಿಮಗೆ ಇನ್ನೊಬ್ಬ ಪರಲೋಕದ ತಂದೆ ಇದ್ದಾನೆ, ಯಾರು ಪರಿಪೂರ್ಣ ಮತ್ತು ಒಳ್ಳೆಯವನಾಗಿದ್ದಾನೆ. Hallelujah. Hallelujah. He is very very good person. ಆತನು ತುಂಬಾ ಒಳ್ಳೆಯ ವ್ಯಕ್ತಿ ಆಗಿದ್ದಾನೆ. That's why Jesus said, ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ, if you see me, ನೀವು ನನ್ನನ್ನು ನೋಡಿದ್ರೆ you have seen the Father. ತಂದೆಯನ್ನು ನೋಡಿದ್ದೀರಿ. Hallelujah. Hallelujah. So through Jesus, ಯೇಸು ಕ್ರಿಸ್ತನ ಮುಖಾಂತರ we can go to the Father. ದೇವರೊಟ್ಟಿಗೆ ತಂದೆ ಬಳಿಗೆ ನಾವು ಹೋಗಬಹುದು. That's why Jesus said, ಅದಕ್ಕಾಗಿ ಯೇಸು ಕ್ರಿಸ್ತನು through ಹೇಳಿದ್ದಾರೆ, me only you can go to the Father. ನನ್ನ ಮುಖಾಂತರ ಮಾತ್ರ ನೀವು ತಂದೆ ಬಳಿಗೆ ಬರಬಹುದು. Hallelujah. 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 So we should have this revelation that God is not our God, God is not our police. ನಮಗೆ ಈ ಒಂದು ಪ್ರಕಟಣೆ ಇರಬೇಕಾಗಿದೆ, ದೇವರು ಪೊಲೀಸ್ ಅಲ್ಲ, ಯಾವುದೇ ಗಾಡ್ ಅಲ್ಲ. ಏನ್ ಚಡಿ ಹಿಡ್ಕೊಂಡು ತಪ್ಪು ಮಾಡ್ದಿ ಮಗನೇ ಮುಗೀತು, ಅದೆಲ್ಲ ಓಲ್ಡ್ ಟೆಸ್ಟಮೆಂಟ್ ನಾಗ ಇತ್ತದು. Hallelujah. In the New Testament, the Father everything has put on Jesus. ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಎಲ್ಲವನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. Hallelujah. 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 So when you know the Father, ಯಾವಾಗ ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಾ, when you know your Father, ಯಾವಾಗ ನೀವು ತಂದೆಯನ್ನು ತಿಳ್ಕೊಳ್ತೀರಾ, you will not worry about anything. ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡುವುದಿಲ್ಲ. Hallelujah. Hallelujah. ನನ್ನ ಭವಿಷ್ಯ ಹೆಂಗಾಗ್ತದೆ, ನನ್ನ ಮಕ್ಕಳಿಗೆ ಮದುವೆ ಹೆಂಗಾಗ್ತದೆ, ನನ್ನ ಮಕ್ಕಳು ಯಾರು ಮಾಡ್ಕೋತಾರೆ, Hallelujah. ಹಿಂಗೆಲ್ಲ ಯೋಚನೆ ಮಾಡ್ತಿದ್ರೆ ನಿಮಗೆ ಇನ್ನೂ ತಂದೆ ಗೊತ್ತೇ ಇಲ್ಲ ನಿಮಗೆ. Hallelujah. ನನ್ನ ಅಪ್ಪ ಎಲ್ಲರಿಗಿಂತ ದೊಡ್ಡಪ್ಪ. Hallelujah. He knows everything. ಆತನಿಗೆ ಎಲ್ಲವೂ ಗೊತ್ತು. He knows our thoughts, he knows our heart, everything he knows. ಆತನಿಗೆ ನಮ್ಮ ಯೋಚನೆಗಳು ಗೊತ್ತು, ನಮ್ಮ ಹೃದಯ ಆತನಿಗೆ ಗೊತ್ತು. We should understand him, God, as a father. ನಾವು ದೇವರನ್ನು ತಂದೆಯಾಗಿ ತಿಳಿದುಕೊಳ್ಳಬೇಕಾಗಿದೆ. Many times we misunderstand. ಅನೇಕ ಬಾರಿ ನಾವು ದೇವರ ಬಗ್ಗೆ, ತಂದೆ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತೇವೆ. That's why in Luke chapter 15 Jesus says about the parable of the father. ಲೂಕ 15ರಲ್ಲಿ ಯೇಸು ಕ್ರಿಸ್ತನು ಒಂದು ತಂದೆಯ ಉದಾಹರಣೆಯನ್ನು ಕೊಡ್ತಾನೆ. Actually it's a parable of the prodigal son. ಅದು ಒಂದು ಕಳೆದು ಹೋದ ಮಗನ ಒಂದು ಉದಾಹರಣೆಯಾಗಿದೆ. But actually it is a revealing of father's heart.
ಆದರೆ ಅದು ನಿಜವಾಗಿ ಹೇಳ್ಬೇಕಂದ್ರೆ ತಂದೆಯ ಹೃದಯವನ್ನು ತೋರಿಸುವಂತ ಒಂದು ಉದಾಹರಣೆ ಆಗಿದೆ. In the Bible we see it as the parable of the lost son. ನಾವು ಸತ್ಯವೇದದಲ್ಲಿ ನೋಡ್ತೇವೆ ಕಳೆದು ಹೋದಂತ ಮಗನ ಉದಾಹರಣೆಯಾಗಿ ನಾವು ನೋಡ್ತೇವೆ. But actually it is Jesus is revealing the father. ನಿಜವಾಗಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನು ಆ ಒಂದು ಸತ್ಯವೇದದಲ್ಲಿ ತಂದೆ ಹೃದಯವನ್ನು ತೋರಿಸ್ತಾ ಇದ್ದಾರೆ. So how many of you know this parable? ಈ ಎಷ್ಟು ಜನರಿಗೆ ಈ ಉದಾಹರಣೆ ಗೊತ್ತಿದೆ? 1 2 3. Okay, many people don't know, so I will repeat once again that parable. ಅನೇಕ ಜನರಿಗೆ ಉದಾಹರಣೆ ಗೊತ್ತಿಲ್ಲ, ನಾನು ಮತ್ತೊಂದು ಸಾರಿ ಉದಾಹರಣೆಯನ್ನು ಹೇಳ್ತೇನೆ. Hallelujah. So if you remove Luke chapter 15 verse 11, ನೀವು ಲೂಕ 15ರಲ್ಲಿ ನೋಡುವಾಗ 15-11ನೇ ವಚನದಲ್ಲಿ ನೋಡುವಾಗ, so Jesus saying this parable, ಯೇಸು ಕ್ರಿಸ್ತನು ಈ ಒಂದು ಉದಾಹರಣೆಯನ್ನು ಹೇಳ್ತಿದ್ದಾನೆ. so Jesus verse 11 it says Jesus continued, there was a man who had 2 sons. ಇಲ್ಲಿ ಒಬ್ಬ 11ನೇ ವಚನದಲ್ಲಿ ಹೇಳ್ತದೆ, ಒಬ್ಬ ವ್ಯಕ್ತಿ ಇದ್ದ, ಆತನಿಗೆ 2 ಮಕ್ಕಳಿದ್ರೆಂದು. The younger one said to his father, ಒಬ್ಬ ಮೊದಲನೇ ಮಗ 2ನೇ ಮಗ ಹೇಳ್ತಾನೆ, Father, give me my share of the estate. So he divided his property between them. 2ನೇ ಮಗ ತಂದೆಗೆ ಹೇಳ್ತಾನೆ, ನನ್ನ ಒಂದು ಶೇರ್ ಅನ್ನು ನನಗೆ ಕೊಡು ಅಂತ ಹೇಳಿದಾಗ ತಂದೆ ಆತನೊಂದು ಆಸ್ತಿಯನ್ನು 2 ಭಾಗವಾಗಿ ಮಾಡ್ತಾನೆ. So listen to me carefully. ಎಚ್ಚರದಿಂದ ಕೇಳಿಸ್ಕೊಳ್ಳಿ. Maybe you have heard many times. ಅನೇಕ ಬಾರಿ ನೀವು ಕೇಳಿರಬಹುದು. But listen again once again. ಇನ್ನೊಂದು ಸಾರಿ ಕೇಳ್ರಿ. Hallelujah. 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 ಅನ್ನ 20-30 ವರ್ಷನ ಅನ್ನ ತಿಂತಾ ಇದ್ದೀವಿ, ಯಾವತ್ತೂ ಕೂಡ ಬೋರ್ ಆಗಿದೆ ಅಂತ ಬಿಟ್ಟಿವಾ? ಬಿರಿಯಾನಿ ಎಷ್ಟು ವರ್ಷದಿಂದ ತಿಂತಾ ಇದ್ದೀವಿ, ಇನ್ನು ಬಿರಿಯಾನಿ ಹೆಸರು ಕೇಳಿದ್ರೆ ಸಾಕು ಬಾಯಾಗ ನೀರು ಬರ್ತದೆ. ಹಲ್ಲೆಲೂಯಾ. ಹಂಗೆ ನಾವು ವಾಕ್ಯ ಕೂಡ ಹಂಗೆ ಕೇಳಿದ್ರು ಮತ್ತೆ 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 ಕೇಳ್ತಾನೇ ಇರ್ಬೇಕು. ಹಲ್ಲೆಲೂಯಾ. So there 2 sons are there for a man. ಒಬ್ಬ ವ್ಯಕ್ತಿಗೆ 2 ಮಕ್ಕಳಿದ್ರು. And one younger son comes to his father and says, give me my property, give my share. ಚಿಕ್ಕ ಮಗ ಬಂದು ಹೇಳ್ತಾನೆ ತಂದೆಗೆ, ನನ್ನ ಒಂದು ನನ್ನ ಪಾಲಿಗಿರುವ ಆಸ್ತಿಯನ್ನು ಕೊಡು ಎಂದು. This is the wrong thing he is asking. ಆತನು ತಪ್ಪಾಗಿ ಆತನ ಕೇಳ್ತಾ ಇದ್ದಾನೆ. Because in the Jewish culture, ಯಾಕಂದ್ರೆ ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ, until the father is alive, ಎಲ್ಲಿವರೆಗೂ ತಂದೆ ಜೀವಂತವಾಗಿರ್ತಾನೋ, the property cannot be divided. ಆ ಒಂದು ಆಸ್ತಿ ಯಾವುದೇ ಒಂದು ಭಾಗ ಮಾಡುವಂತಿರಲಿಲ್ಲ. But because his son asks him, ಆತನ ಮಗ ಕೇಳಿದಕ್ಕೆ he goes against his culture, ಆತನ ಸಂಪ್ರದಾಯದ ವಿರುದ್ಧವಾಗಿ ಹೋಗಿ, and he gives his share to his son. ಆತನ ಪಾಲನ್ನು ಆತನ ಮಗನಿಗೆ ಕೊಡ್ತಾನೆ. Hallelujah. Hallelujah. See, that is a father heart. ಅದೇ ಒಂದು ತಂದೆಯ ಹೃದಯವಾಗಿದೆ. Hallelujah. Hallelujah. Father, he can go any boundaries. ಆತನು ಯಾವುದೇ ಒಂದು ಮಿತಿಗೆ ಹೋಗ್ತಾನೆ ತಂದೆ. Hallelujah. Hallelujah. So he was going against this culture. ಆತನು ಈ ಒಂದು ತನ್ನ ಸಂಪ್ರದಾಯ ವಿರುದ್ಧವಾಗಿ ಹೋಗ್ತಾನೆ. And he gives everything, whatever his share, whatever property is there, he divides and he gives. ತನ್ನ ಆಸ್ತಿಯನ್ನು ತನ್ನ ಮಗನ ಪಾಲನ್ನು ಸಂಪೂರ್ಣವಾಗಿ ಆತನಿಗೆ ಕೊಡ್ತಾನೆ. And in this parable, in 13 verse it says, not long after that the younger son got together all he had. ಒಂದು 13ನೇ ವಚನದಲ್ಲಿ ಹೇಳ್ತದೆ, ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು set off for a distant country and there squandered his wealth in wild living. ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೆಂಗ್ ಬದುಕಿದ್ನಂತೆ? ಹೆಂಗ್ ಬದುಕಿದ್ದಾನೆ? ಕೊಟ್ಟ ತಕ್ಷಣ ಹೋಗ್ಲಿಲ್ಲಂತೆ, ಎಲ್ಲ ಕಲೆಕ್ಟ್ ಮಾಡಿ, ಪ್ರಾಪರ್ಟಿ ಎಲ್ಲ ಕಲೆಕ್ಟ್ ಮಾಡಿ, ಬುದ್ಧಿ ಯೂಸ್ ಮಾಡಿ, ಈ ಪ್ರಾಪರ್ಟಿ ಈ ರೇಟ್ ಎಷ್ಟು ಹೋಗ್ತದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡೋ ಹಣ ತಗೊಂಡು he went to the another country and Bible says he squandered his wealth in wild living. ಆತನು ದೂರ ದೇಶಕ್ಕೆ ಹೋಗಿ ಪಟಿಂಗನಾಗಿ ಜೀವಿಸಿ ತನ್ನ ಎಲ್ಲ ಒಂದು ಆಸ್ತಿಯನ್ನು ಕಳ್ಕೊಂಡ್ಬಿಟ್ಟ. Hallelujah. Hallelujah. ಅವನ್ ಲೈಫ್ ಅಲ್ಲೇ ಕೋಟಿ ದುಡ್ಡು ನೋಡಿಲ್ಲ ಅವನು. ಹುಡುಗರಿಗೆ ನೀವು 10,000 ಕೊಟ್ರೆ ಅವ್ರು ಏನ್ ಮಾಡ್ತಾರೆ? ಚಾಕ್ಲೇಟ್ ತಗೊಂಡ, ಅದು ತಗೊಂಡ, ಇದು ತಗೊಂಡ, ಮನ್ಸ್ ಬಂದಂಗ ಅವ್ರು ಮಾಡ್ತಾರೆ. ಸೊ ದಿಸ್ ಯಂಗರ್ ಸನ್ ವಾಸ್ ಆಲ್ಸೋ ಸೇಮ್. ಕಿರಿ ಮಗನು ಕೂಡ ಅದೇ ರೀತಿಯಾಗಿ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹಾಳು ಮಾಡ್ದ. ಈಗ ಅವನ್ ಎಲ್ಲಂದ್ರೆ ತೇಲಾಡ್ತಿದ್ದಾನೆ ಅವನು. ನಮ್ಮಪ್ಪ ಎಷ್ಟು ರಿಸ್ಟ್ರಿಕ್ಷನ್ ಮಾಡ್ತಿದ್ದ, ಬಾಬಾ ಅದು ಮಾಡಬೇಡ, ಇದು ಮಾಡಬೇಡ, ಇಷ್ಟೊತ್ತಿಗೆ ಎದ್ದೇಳು, ಅಷ್ಟೊತ್ತಿಗೆ ಮಲ್ಕೋ, ಈಗ ನಾ ಫ್ರೀ ಆಗಿದ್ದೀನಿ ನೋಡಪ್ಪ. ಹಂಗ ಯವನಸ್ತ್ರೀ ಯೋಚನೆ ಮಾಡ್ತಾ ಇದ್ರೆ ನಿಮ್ಮಷ್ಟು ಮೂರ್ಖರು ನಮ್ಮಪ್ಪ ಅಮ್ಮ ಬಹಳ ರಿಸ್ಟ್ರಿಕ್ಟ್ ಮಾಡತ್ತಾರ ನನಗೆ. ಹಲ್ಲೆಲೂಯಾ. ಈ ಪ್ಯಾರಬಲ್ ಅಲ್ಲಿ ಒಳ್ಳೆ ತಂದೆ ಇದ್ದ, ಬಿಟ್ಟ ಕೊಟ್ಟ. ಹಲ್ಲೆಲೂಯಾ. ಈಗಿನ ತಂದೆ ತಾಯಿಗೆ ಹೋಗಿ ಕೇಳ್ರಿ, ಅಪ್ಪ ಕೊಡೋಣ, ನಾ ಹೋಗ್ತೀನಿ. ಮಗನೇ ಮೆಟ್ಟು ನೋಡಿ ಇಲ್ಲ, ಇನ್ನ ಬದುಕಿದೀನಿ, ಅವಾಗ್ಲೇನೆ ಆಸ್ತಿ ಡಿವೈಡ್ ಮಾಡಕ್ ಬಂದಿರಿ.
ಅಲ್ಲೆಲೂಯ. ಇವ್ ಕೆಲವೊಂದು ವಿಷಯಗಳು ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿ ಅನಿಸ್ತದೆ. ಬಟ್ ಹಿಯರ್ ದಿಸ್ ಫಾದರ್ ಇಸ್ ವೆರಿ ಗುಡ್ ಫಾದರ್. ಆದ್ರೆ ಇಲ್ಲಿ ಆ ತಂದೆ ತುಂಬಾ ಒಳ್ಳೆಯ ತಂದೆ ಆಗಿದ್ದ. He gave everything whatever he asked. ಆತನು ಏನ್ ಕೇಳಿದ ಎಲ್ಲವನ್ನು ಕೊಟ್ಟ. Hallelujah. Hallelujah. He misunderstand the father. ಆತನು ತನ್ನ ತಂದೆಯನ್ನು ತಪ್ಪಾಗಿ ತಿಳಿದುಕೊಂಡಿದ್ದ. ಯೌವನಸ್ಥರು ಕೇಳಿಸ್ಕೊಳ್ರಿ, he misunderstood his father. ಆತನ ತಂದೆಯನ್ನು ಆತನು ತಪ್ಪಾಗಿ ತಿಳಿದುಕೊಂಡಿದ್ದ. ನನ್ನ ತಂದೆ ಮನೇಲಿ ಇದ್ದೆ ಅಂದ್ರೆ ನಾನು ಬದುಕಾಗಂಗಿಲ್ಲ. ನನ್ನ ತಂದೆ ಬಹಳ ಓಲ್ಡ್ ಮೆಂಟಾಲಿಟಿ. ಇವಾಗೆಲ್ಲ ಟೆಕ್ನಾಲಜಿ ಬಂದು ನಾವೆಲ್ಲ ನಮ್ಮ ಬಹಳ ನಾಲೆಜ್ ಬಂದ್ಬಿಟ್ಟವೆ. ಹಂಗಾಗಿ ಇವರೆಲ್ಲ ಓಲ್ಡ್ ಮೆಂಟಾಲಿಟಿ. ಇವ್ರಿಗೆ ಏನು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಸೊ ಹೋಗ್ಬಿಡ್ತೀನಿ ನಾನು. ಹಲ್ಲೆಲೂಯಾ. ಸೊ ಆ ಮೆಂಟಾಲಿಟಿಯಿಂದ ಈ ಯೌವನಸ್ಥ ಹೋಗಿದ. 16-18 ವಯಸ್ಸಿದ್ದ ಹಂಗೆ ಅನಿಸ್ತಲ್ಲ, 25 ವರ್ಷ ತನ ಹಂಗೆ ಅನಿಸ್ತದೆ. ನನ್ನ ಹುಷಾರ್ ಯಾರು ಇಲ್ಲ ಅಂತ ಅನಿಸ್ತದೆ. ಒಂದ್ ಮಗುವಿಗೆ ಮಾಡಕ್ಕಾಗಲ್ಲ. ನಾನಿದ್ರೆ ಭಾರಿ ಮಾಡ್ತೀನಿ ಅವನು. ಹೌದಾ? ಆಗ್ಲಿ. ಏನೇನಪ್ಪ ಬರೀ ಊಟ ಮಾಡಂಗಿಲ್ಲ ಅಂತಾರೆ, ಅದು ಮಾಡಂಗಿಲ್ಲ ಅಂತಾರೆ. ಎಷ್ಟು ಬುದ್ಧಿ ಯೂಸ್ ಮಾಡ್ಬೇಕು. ವೇಟ್ ಮಾಡ್ರಿ, ಒಂದ್ ಮಗು ಆಗತ್ತನ. ಹಲ್ಲೆಲೂಯಾ. ಕೆಲವರು ರಾಂಗ್ ಎಕ್ಸಾಂಪಲ್ ನೋಡಿರ್ತಾರೆ ತಂದೆ ತಾಯಿ ಮನೆಯಲ್ಲಿ. ರಾಂಗ್ ಎಕ್ಸಾಂಪಲ್ ನೋಡಿ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಮದ್ವೆನೇ ಬೇಡಪ್ಪ, ಹಿಂಗದ ಅಂದ್ರೆ ಮದ್ವೆನೇ ಬೇಡ. ರಾಂಗ್ ಎಕ್ಸಾಂಪಲ್ ಅದು. ಅದ್ರ ಮೇಲೆ ಲೈಫ್ ಡಿಸಿಷನ್ ಮಾಡಬೇಡ್ರಿ. ದಿಸ್ ಸನ್ ಹಿ ಮಿಸ್ಅಂಡರ್ಸ್ಟುಡ್ ಹಿಸ್ ಫಾದರ್. ಈ ಒಂದು ಮಗ ತನ್ನ ತಂದೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ. ಬಿಕಾಸ್ ಹಿ ವಾಸ್ ಯಂಗ್. ಬಿಸಿ ರಕ್ತ ಅಲ್ಲ, ಬಿಸಿ ರಕ್ತ. ಹೋದ ದೋಸ್ತರ ಜೊತೆ ಪಟಿಂಗತನದಲ್ಲಿ ಕನ್ನಡದಲ್ಲಿ ಮಸ್ತ್ ಐತೆ ನೋಡೋದು, ಪಟಿಂಗತನದಲ್ಲಿ ಅಂತ. ಇಂಗ್ಲಿಷ್ನಲ್ಲಿ ಬಹಳ, ಇಂಗ್ಲಿಷಲ್ಲಿ ಏನೇ ಬೈದ್ರು ರೆಸ್ಪೆಕ್ಟ್ಫುಲ್ ಆಗಿ ಬೈತಾರೆ. ಇಡಿಯಟ್, ಸ್ಟುಪಿಡ್, ಅವು ಏನು ಕನ್ನಡದಲ್ಲಿ ನೋಡ್ರಿ ಹೆಂಗ್ ಟ್ರಾನ್ಸ್ಲೇಷನ್ ಮಾಡೋರು. ಪಟಿಂಗತನದಲ್ಲಿ ಅಂದ್ರೆ ಉಡಾಳಾದವ, ಅವರ ಅದಾವ ಎಲ್ಲ ಖಾಲಿ ಮಾಡ್ದ. Hallelujah. When we break the relationship with the father, ಯಾವಾಗ ಆತನು ತನ್ನ ತಂದೆಯೊಟ್ಟಿಗೆ ತನ್ನ ಸಂಬಂಧವನ್ನು ಮುರಿಕೊಂಡ, it's a matter of time you will lose everything. ಒಂದು ಸಮಯದಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡ್ಬಿಡ್ತೀರಾ. It's a matter of time you will lose everything. ಒಂದು ಸಮಯದಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡ್ಬಿಡ್ತೀರಾ. It is most important to be with the father. ನಮ್ಮ ತಂದೆಯೊಟ್ಟಿಗೆ ಇರೋದು ತುಂಬಾ ಪ್ರಾಮುಖ್ಯವಾಗಿದೆ. Hallelujah. Hallelujah. So then in verse 14 it says, 14ನೇ ವಚನದಲ್ಲಿ after ಹೇಳ್ತದೆ, he had spent everything, there was a severe famine in that whole country and he began to be in need. ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು. Hallelujah. Hallelujah. That's why we need a father. ಅದಕ್ಕಾಗಿ ನಮಗೆ ದೇವರು ತಂದೆ ಬೇಕಾಗಿದ್ದಾರೆ. ಒಬ್ಬನೇ ಇರ್ತೀನಿ, ಒಬ್ಬನೇ ಜೀವನ ಮಾಡ್ತೀನಿ ಅಂದ್ರೆ ನಾಯಿ ತರ ಜೀವನ ಮಾಡಿ ಸತ್ತು ಹೋಗ್ತೀವಿ ಅಷ್ಟೇ. ಫಾದರ್, ಅದಕ್ಕೆ ಪೌಲ್ ಸೇಸ್ ಯು ಹ್ಯಾವ್ ಥೌಸಂಡ್ಸ್ ಆಫ್ ಟೀಚರ್ಸ್. ಅದಕ್ಕಾಗಿ ಪೌಲನು ಹೇಳ್ತಾನೆ, ಅನೇಕ ಬೋಧಕರು ನಿಮಗಿದ್ದಾರೆ, ಬಟ್ ದೇರ್ ಆರ್ ವೆರಿ ಫ್ಯೂ ಫಾದರ್ಸ್. ಕಡಿಮೆ ಸ್ವಲ್ಪ ಜನರು ಮಾತ್ರ ನಿಮಗೆ ತಂದೆಯಾಗಿದ್ದಾರೆ. Hallelujah. 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 So this younger son began to be in need. ಈ ಕಿರಿ ಮಗನಿಗೆ ಅವನಿಗೆ ಸಹಾಯ ಬೇಕಾಗಿತ್ತು. See, there was a severe famine in that whole country. ಆ ಒಂದು ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ನೋಡಿ, ಇವನು ಬರೀ ಊರ್ ಬಿಟ್ಟು ಹೋಗ್ಲಿಲ್ಲ, ದೇಶ ಬಿಟ್ಟೆ ಬಂದಿವನು. ಊರ್ ಬಿಟ್ಟು ಹೋದ್ರೆ ಮತ್ತೆ ಹುಡ್ಕಾಡ್ಕೊಂಡ್ ಬರ್ತಾರೆ, ಎಲ್ಲಿ ಹೋಗ್ಯಾನ ಅಲ್ಲಿ ಹೋಗ್ಯಾನ ಬಾತ್ರಿಗೆ ಅಂತ ಹೇಳಿ. ಬೇಡ ಸವಾಸನ್ ದೇಶನೇ ಬಿಟ್ಟು ಹೋದ. Hallelujah. But Bible says there was a severe famine in that whole country. ಈ ಸತ್ಯವೇದದಲ್ಲಿ ಹೇಳ್ತದೆ ಆ ದೇಶದಲ್ಲೆಲ್ಲ ತುಂಬಾ ಘೋರವಾದ ಬರ ಇತ್ತು ಎಂದು. And he began to be in need. ಆತನಿಗೆ ಏನು ಗತಿ ಇಲ್ಲದವನಾದನು. See how his position became now. ನೋಡ್ರಿ ಆತನ ಒಂದು ಪರಿಸ್ಥಿತಿ ಹೇಗಾಯ್ತೆಂದು. In the matter of time he lost everything. ಒಂದು ಸಮಯದಲ್ಲಿ ಆತನು ಎಲ್ಲವನ್ನು ಕಳೆದುಕೊಂಡನು. Then he is in severe famine. ಆತನು ದೊಡ್ಡ ಬರದಲ್ಲಿದ್ದಾನೆ, ಬರಗಾಲದಲ್ಲಿದ್ದಾನೆ. There is no job. ಆತನಲ್ಲಿ ಯಾವುದೇ ಒಂದು ಉದ್ಯೋಗ ಇಲ್ಲ. He is searching for the jobs. ಆತನು ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇದ್ದಾನೆ. ದುಡಿಯೋ ಟೈಮಿಗೆ ದುಡಿರೋ ಅಂದ್ರೆ ಅವಾಗ ದುಡಿಯಂಗಿಲ್ಲ. ಓದೋ ಟೈಮ್ನಾಗ ಓದ್ರು ಅಂದ್ರೆ ಓದಂಗಿಲ್ಲ. ಓದೋ ಟೈಮ್ನಾಗ ದುಡಿಯೋ ಟೈಮ್ನಾಗ ಅವಾಗ ಓದುತ್ತೀನಿ ಅಂದ್ರೆ ಅವಾಗೆಲ್ಲ ಓದ್ಲಿಲ್ಲ ನೋಡಪ್ಪ. Hallelujah. ಅಪ್ಪನ ಮನೇಲಿದ್ದ ಕೆಲಸ ಮಾಡಿಲ್ಲ ಮಗ. ಅಪ್ಪನ ಮನೆಗಿದ್ದ ಕೆಲಸ ಮಾಡಿಲ್ಲ ಅವನು. ಇವಾಗ ಕೆಲ್ಸಕ್ಕಾಗಿ ತಿರ್ಗಾಡ್ತಾ ಇದ್ದಾನೆ. ಎಲ್ಲ ಕೆಲಸ ಕೊಡ್ರೋ. ಇವಾಗೆಲ್ಲ ಮಸ್ತ್ ಬಿರಿಯಾನಿ ತಿಂತಾ ಇದ್ದೀವಿ. ತಿಂಗಳ ಸಮೋಸದ ಬಿಲ್ ಜಾಸ್ತಿ ಆಗ್ಲತ್ತದ. ಇವಾಗ ಯೋಚನೆ ಮಾಡಂಗಿಲ್ಲ ಈಗ.
ಇವಾಗ ಫುಲ್ ಇದರಲ್ಲಿ ಇರ್ತೀವಿ. ಯಾಕೆ ನಾವು ದುಡಿತಾ ಇದ್ದೀವಲ್ಲ, ನಮ್ ದುಡ್ಡಲ್ಲ ಅಂತ. ಇವ್ ನಂದು ನನ್ ಶೇರ್ ಕೊಡು ನನಗೆ, ನಾನು ನಿಂದು ಕೇಳ್ತಾ ಇಲ್ಲ, ನನ್ ಶೇರ್ ಕೊಡು, ನಾನು ಉಡ್ಸಿಯಲ್ಲಪ್ಪ, ನನ್ ಶೇರ್ ಕೊಡು ಅಂದವನು. ಹೋದ ತಗೊಂಡು ಎಲ್ಲ ಕಳ್ಕೊಂಡು ಆಮೇಲೆ ಕೆಲ್ಸಕ್ಕಾಗಿ ಪರದಾಡ್ತ. ಎಂತ ಕೆಲಸ ಸಿಕ್ತು ಗೊತ್ತಾ ಅವನಿಗೆ? ಎಂತ ಕೆಲಸ ಸಿಕ್ತು? ಹಂದಿ ಕಾಯುವ ಕೆಲಸ ಸಿಕ್ತು. ಅದಕ್ಕೆ ತಂದೆ ಮನೆ ಬಿಟ್ಟು ಹೋದ್ರಿ. ಹಲ್ಲೆಲೂಯಾ. ತಂದೆ ಮನೆಯಲ್ಲಿ ಇದ್ದಾಗ ಬಫೆ ಸಿಸ್ಟಮ್ ಇತ್ತು ಊಟ. ಬಫೆ ಸಿಸ್ಟಮ್ ಇತ್ತು. ಅದೆಲ್ಲ ತಿರಸ್ಕಾರ ಮಾಡೋದು. ಬೇಡ, ನನ್ನ ಶೇರ್ ನನಗೆ ಕೊಡು, ನನಗೆ ಗೊತ್ತ ನಂಗೆ ಬದುಕ್ಬೇಕಂತ ಹೇಳಿ. ನೀ ಇಲ್ಲ ಅಂದ್ರೆ ಏನು ಬದುಕಂಗಿಲ್ಲ ಅಂತ ಹೇಳಿದಿನ? ನಾ ಬದುಕ್ತೀನಿ. ಹೆಂಗ್ ಬದುಕ್ತಿ? ಹಂದಿ ಜೊತೆಗೆ. ಎಲ್ಲಿ ಬದುಕ್ಲತ್ತಾನ ಅವನಿಗೆ? ಹಂದಿ ಇವನ್ ಕೆಲಸ ಸಿಕ್ತು, ಊಟ ಸಿಗ್ಲಿಲ್ಲ ಅವನಿಗೆ. ಹಲ್ಲೆಲೂಯಾ. ಕೆಲಸ ಏನೋ ಸಿಕ್ಬಿಡ್ತ ಅವನಿಗೆ, ಬಟ್ ಊಟ ಇಲ್ಲ. ನಾವು ಕೆಲಸ ಕೊಡ್ತೀನಪ್ಪ, ಬಟ್ ಊಟ ಸಿಗಲ್ಲ ನೋಡಿ ನಿನಗೆ. ಎಂತ ಕೆಲಸ ಅದು? ಕೆಲಸ ಮಾಡ್ತಾನೆ, ಊಟ ಇಲ್ಲ ಅವನಿಗೆ. ಬಟ್ ಸ್ಟಿಲ್ ಅವನ್ ಕೆಲಸ ಮಾಡ್ದ. ಯಾಕೆ ಗೊತ್ತಾ? ಅಟ್ಲೀಸ್ಟ್ ಹಂದಿ ಊಟ ಆದ್ರೆ ಸಿಗ್ತ ನನಗೆ. ಹಂದಿಗೇನು ಹಾಕ್ತಾರಲ್ಲ ಊಟ, ಅದು ಆದ್ರೆ ಸಿಗ್ತದ. ಎಷ್ಟು ಕೀಳವಾಗಿ, ದಯನೀಯವಾಗಿ, ಕ್ರೂರವಾಗಿ ಅವನ ಪರಿಸ್ಥಿತಿ ಇದ್ದಿರ್ಬೇಕು. ಹಲ್ಲೆಲೂಯಾ. ಓನ್ಲಿ ಒನ್ ಡಿಸಿಷನ್ ಮಾಡ್ದ, ತಂದೆ ಮನೆಯಿಂದ ಸಪ್ರೇಟ್ ಆಗ್ಬಿಡ್ಬೇಕು. ತಂದೆ ಸರಿ ಇಲ್ಲ. ನಮ್ಮ ತಂದೆ ಬಹಳ ಕೆಲಸ ಹಚ್ತಾನವ, ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾನವ, ಸರಿ ಇಲ್ಲ. ಹಲ್ಲೆಲೂಯಾ. ಬಟ್ ಇನ್ verse 17 it says, 17ನೇ ವಚನದಲ್ಲಿ ಹೇಳ್ತದೆ, when he came to his senses. ಆಗ ಅವನಿಗೆ ಬುದ್ಧಿ ಬಂದು. ಯಾವಾಗ ಬಂತಂತೆ? ಆಗ ಅವನಿಗೆ ಬುದ್ಧಿ ಬಂತು. ಆಗ ಅವನಿಗೆ ಬುದ್ಧಿ ಬಂತು. ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತಂದೆ. ಸೊ ಇದ್ರದಲ್ಲ ನಮ್ದು ಮೆಸೇಜ್ ಆಕ್ಚುಲಿ. ಕೆಟ್ಟ ಬಿಟ್ಟಪ್ಪ ಇವಾಗ ಬುದ್ಧಿ ಬಂದನಾಗ ಅಲ್ಲ. ಈಗ ಅವನಿಗೆ ಬುದ್ಧಿ ಬಂತು. ಈಗ ಬುದ್ಧಿ ಬಂತು. ಬಟ್ ಬೈಬಲ್ ಸೇಸ್, he said, how many of my father's hired servants have food to spare? ಆತನು ಹೇಳ್ತಾನೆ, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವಿದೆ ಎಂದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರ್ ನೆನಪು ಬರ್ಲಿ ಅಂದ್ರು ತಂದೆ ತಾಯಿ ನೆನಪು ಬಂದೇ ಬರ್ತಾನೆ ನಿಮಗೆ. ಹೋಗಂಗಿಲ್ಲ, ನಾನು ಮಾಡಂಗಿಲ್ಲ, ಮುಗಿಯತ್, ನನ್ನ ಪಾಲಿಗೆ ಸತ್ತಿ, ನೀ ನನ್ನ ಮನೆಗೆ ಕಾಲಿಡ್ಬೇಡ, ನಾ ನಿನ್ ಮನೆಗೆ ಕಾಲಿಡ್ಬೇಡ. ಇವೆಲ್ಲ ಸಿಟ್ಟಲ್ಲಿ, ಅಹಂಕಾರದಲ್ಲಿ ಎಲ್ಲ ಹೇಳಿರ್ತೀವಿ. ಬಟ್ ಪರಿಸ್ಥಿತಿಗಳು ಈ ಡೌನ್ ಆದಾಗ ನಾವೇನ್ ಮಾಡ್ತೇವೆ? ಅವನಿಗೆ ಯೋಚನೆ ಬರ್ತಾ ಇದೆ, ಈಗ ನನ್ನ ತಂದೆ ಮನೆಯಲ್ಲಿ ಆಳುಗಳು ಬಫೆ ಸಿಸ್ಟಮ್ ಅಲ್ಲಿ ಊಟ ಮಾಡ್ತಿದ್ದಾರೆ, ಸರ್ವೆಂಟ್ಸ್. ನನ್ನ ಮಗ ನನ್ನ ತಂದೆಗೆ, ನಾನು ಇಲ್ಲಿ ನೋಡಿದ್ರೆ ಹಂದಿ ಜೊತೆ ಊಟ ಮಾಡಾಕತ್ತೀನಿ. when you know your father, ನಿಮ್ಮ ತಂದೆಯನ್ನು ನೀವು ತಿಳ್ಕೊಂಡಾಗ, when you know your father, ನಿಮ್ಮ ತಂದೆಯನ್ನು ನೀವು ತಿಳ್ಕೊಂಡಾಗ, you will know your position. ನಿಮ್ಮ ಸ್ಥಾನವನ್ನು ನೀವು ತಿಳ್ಕೊಳ್ತೀರಿ. Hallelujah. Hallelujah. You will know your position. ನಿಮ್ಮ ಸ್ಥಾನವನ್ನು ನೀವು ತಿಳ್ಕೊಳ್ತೀರಿ. ಸೊ ಇವನ್ ಥಿಂಕ್ ಮಾಡ್ತಿದ್ದೇನೆ, ಈಗ ನಮ್ಮ ತಂದೆ ಮನೆಯಲ್ಲಿ ಊಟಕ್ಕಾಗಿ ಬುದ್ಧಿ ಬಂತು ನೋಡ್ರಿ. ಕೆಲವು ಹೇಳ್ತಾರಲ್ಲ, ನಾವು ಊಟ ಮಾಡಂಗಿಲ್ಲ, ಮುಗಿಸ್ಕೊಂಡು ಕೂಡ್ತಾರೆ ನೋಡ್ರಿ. ಊಟ ಮಾಡಂಗಿಲ್ಲ, ಹಠ ಮಾಡ್ತಾರೆ ನೋಡ್ರಿ. ಅವ್ರು 2 ದಿವ್ಸ ಬಿಡ್ರಿ ಸಾಕು. 2 ದಿವ್ಸ ಅಲ್ಲ, 1 ದಿವ್ಸ ಬಿಡ್ರಿ ಸಾಕು ಅವ್ರಿಗೆ. ರಾತ್ರಿ ಕದ್ದಿ ಮುಚ್ಚಿ ಹೋಗ್ತಾರೆ, ಕಿಚನ್ ಕದ್ದಿ ಮುಚ್ಚಿ ಹೋಗಿ ಉಂಡಿ ಎಲ್ಲ ವರ್ಷ. ಹಲ್ಲೆಲೂಯಾ. ಬಟ್ ಇವನಿಗೆ ಹಂಗಿರ್ಲಿಲ್ಲ. ಅಲ್ಲಿ ಹಂದಿ ಜೊತೆ ಊಟ. ಇಮ್ಯಾಜಿನ್ ಮಾಡ್ರಿ, ಎಂತ ಒಂದು ಪೊಸಿಷನ್ ದೇವ್ರು ಕೊಟ್ಟಿದಾರ ಆತನಿಗೆ. ಅದೆಲ್ಲ ಕಳ್ಕೊಂಡು ಅಂತ ಸ್ಥಾನಕ್ಕೆ ಬಂದಿದ್ದಾನೆ. ಈಗ ಆತನಿಗೆ he came to his senses. ಆತನಿಗೆ ಬುದ್ಧಿ ಬಂದಾಗ 18th verse it says, I will set out and go back to my father. 18ನೇ ವಚನದಲ್ಲಿ ಹೇಳ್ತದೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ and say to him. ಅವನಿಗೆ ಹೇಳಿದ. ಎಲ್ಲ ಯೋಚನೆ ಮಾಡ್ಕೊಳತ್ತಾನ ಇವಾಗ, ಮನವರಿಕೆ ಮಾಡ್ಕೊಳತ್ತಾನ. ಅವನ ತಂದೆ ಬಳಿಗೆ ಹೋಗ್ತೀನಿ. ತಂದೆ ಬಳಿಗೆ ಹೋಗಿ, ಅಪ್ಪ ನಾನು ನಿನ್ ವಿರುದ್ಧವಾಗಿ ಪಾಪ ಮಾಡ್ದ, ಅಪ್ಪ ನಿನ್ ವಿರುದ್ಧವಾಗಿ ಪರಲೋಕ, ಎಲ್ಲ ಹೇಳ್ಕೊಳತ್ತಾನ ಅವನು. ಎಲ್ಲ ಹೇಳ್ಕೊಂಡಾಗ ನೋಡ್ರಿ, ಇನ್ 20 it says, so he got up and went to his father. 20ನೇ ವಚನದಲ್ಲಿ ಹೇಳ್ತದೆ, ಅವನು ಇನ್ನೂ
ಅವನು ಎದ್ದು ತಂದೆಯ ಬಳಿಗೆ ಹೋದ ಎಂದು. Hallelujah. Hallelujah. So he got up and went to his father. ಆತನು ಎದ್ದು ತಂದೆ ಬಳಿಗೆ ಹೋದ. ತಂದೆ ಸ್ವೀಕಾರ ಮಾಡ್ತಾನೋ ಇಲ್ಲೋ, ಮಿಲಿಯಾಂತರ ದುಡ್ಡು ಹಾಳು ಮಾಡಿದೀನಿ, ಕೈಲೇ ಹೊಡಿತಾನೋ ಏನ್ ಮೆಟ್ಟೆ ಹೊಡಿತಾನೋ, ಇದು ಯೋಚನೆ ಇದು ಯೋಚನೆ ಮಾಡಿನಂದ್ರೆ ಇಲ್ಲಪ್ಪ ಇಲ್ಲೇ ಹಂದಿ ಜೊತೆಗೆ ಸಾಕಂತಿದ್ದ ಅವನು. ಬಟ್ ಈಸ್ ಎ ಗುಡ್ ಫಾದರ್. ಆತನು ಒಳ್ಳೆಯ ತಂದೆ ಆಗಿದ್ದಾನೆ. ಅವನು ಒಳ್ಳೆ ತಂದೆ ಆಗಿದ್ದ. ತಂದೆ ಕೊಡುವಾಗ ಹಿಂಗ ಹೇಳಿ ಕಳಿಸಿಲ್ಲ, ತಗೋತಾ ಇದ್ದಿ ಆ ಕಡೆ ಮಗನೇ ಮತ್ತೆ ಬರಂಗಿಲ್ಲ ಅಂತ ಏನೂ ಹೇಳಿಲ್ಲ, ಅವ್ನು ಕೇಳ್ದ ಕೊಟ್ಟ ಅಷ್ಟೇ. ಹಲ್ಲೆಲೂಯಾ. ಬಟ್ ಇವನಲ್ಲಿ ಮನವರಿಕೆ ಬಂತು ಏನಂದ್ರೆ, ತಂದೆ ಆಳುಗಳೇ ಇಂಥ ಪರಿ ಚೆನ್ನಾಗಿ ಊಟ ಮಾಡತ್ತಾರ, ನಾನು ಎಂತ ಮೂರ್ಖ ನನ್ನ ಮಗ, ಇಲ್ಲಿ ಹಂದಿ ಜೊತೆ ತಿನ್ನಕತ್ತೀನಿ. ಸೊ ಅವ್ನು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಹೇಳ್ತೇನೆ, ನಾನು ರಿಪೆಂಟ್ ಆಗ್ತೇನೆ, ನಾನು ಹೋಗ್ತೀನಿ ಅಂತ ಹೇಳಿ. ಬಟ್ ಇದು ಅಲ್ಲ ಮೆಸೇಜ್ ಅವಂದು, ನಮ್ದು ಕೇಳ್ರಿ. 20 20ನೇ ವಚನದಲ್ಲಿ ಹೇಳ್ತದೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ತಂದೆ ಇದ್ದೀರಿ ಇಲ್ಲಿ? ಇಮ್ಯಾಜಿನ್ ಮಾಡ್ರಿ, ಹಿಂಗ ನಿಮ್ಮ ಮಗ ಬರ್ತಾನೆ, ಅಲ್ಲಿ ಬೈಬಲ್ ಹೇಳ್ತಿದೆ ಮುದ್ದಿಟ್ಟು ತಬ್ಕೊಂಡು ಅಂತೇಳಿ, ಅಲ್ಲಿರುವಾಗ್ಲೇನೆ ಬಡಗಿ ತೊಂದು ಓಡಿ 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 ಹೋಲಿ ಕಿಸ್ ಕೊಡೋದು ಬಿಡ್ರಿ, ಹೋಲಿ ಸ್ಲ್ಯಾಬ್ ಕೊಡ್ತೀವಿ. ಅದೇ ದಟ್ ಈಸ್ ಅ ಫಾದರ್. ಅದೇ ಒಂದು ತಂದೆ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವರ್ಡ್ ಫಸ್ಟ್ ಟೈಮ್ ಇನ್ ದ ಬೈಬಲ್ ಗಾಡ್ ಇಸ್ ರನ್ನಿಂಗ್. ಮೊದಲನೇ ಒಂದು ಬಾರಿ ಸತ್ಯವೇದದಲ್ಲಿ ದೇವರು ಓಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನಿಗೆ ಮಾತಾಡಕ್ ಕೂಡ ಬಿಡ್ತಾ ಇಲ್ಲ. ದಟ್ ಮೀನ್ಸ್ ಫಾದರ್ ವಾಸ್ ವೇಟಿಂಗ್ ಫಾರ್ ಹಿಸ್ ರಿಟರ್ನ್. ಅದರ ಅರ್ಥ ಏನಂದ್ರೆ, ತಂದೆಯಾದ ದೇವರು ಆತನು ತಿರುಗಿ ಬರೋದಕ್ಕಾಗಿ ಕಾಯ್ತಾ ಇದ್ದ. ಗೊತ್ತಿತ್ತು ತಂದೆಗೆ ಮಗ ಬಂದೇ ಬರ್ತಾನಂತ. ಹಲ್ಲೆಲೂಯಾ. ರಿಟರ್ನ್ ಬಂದೇ ಬರ್ತಾನ. ಸೊ ಮಗನ ನೋಡಿ ಆತನು ಓಡಿ ಓಡಿ ಹೋಗಿ, ಬೈಬಲ್ ಹೇಳ್ತದೆ ಕರುಣೆಯಿಂದ ಅವನನ್ನು ತಬ್ಬಿಕೊಂಡು ಅವನಿಗೆ ಮುದ್ದಾಡ್ತಾ ಇದ್ದಾನೆ. ಅವನ ಎಂತ ಸ್ಥಿತಿಯಲ್ಲಿ ಬಂದಿದ್ದ? ಹಂದಿಗಳ ಜೊತೆ, ಅಂದ್ರೆ ಬಟ್ಟೆ ಎಲ್ಲ ಹಂದಿ ವಾಸನೆನೇ ಇರ್ತಿತ್ತು. ನಾವಿದ್ರೆ ಹೋಗ್ಲಿ ಮನೆ ಸ್ನಾನ ಮಾಡೋ, ಮನೆ ಎಷ್ಟು ದಿವಸ ಸ್ನಾನ ಮಾಡಿದ್, ಹೋಗಿ ನಡಿ ಸ್ನಾನ. ಹಲ್ಲೆಲೂಯಾ. ಬಟ್ ಆ ತಂದೆ ಬಂದು ಅವನಿಗೆ ತಬ್ಕೊಂಡು ಆತನಿಗೆ ಮುದ್ದಿಟ್ಟು ಅವನಿನ್ನು ಮಾತಾಡಕ್ಕೆ ಬಿಡ್ತಾ ಇಲ್ಲ. ಏನ್ ಹೇಳ್ತಾ ಇದಾರೆ ನೋಡ್ರಿ, 22ನೇ ವಚನದಲ್ಲಿ ನಾವು ನೋಡುವಾಗ, ಓದ್ ಕನ್ನಡದಲ್ಲಿ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳು ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಬ್ಬ ಮಾಡೋಣ, ಉತ್ಸಾಹ ಉಲ್ಲಾಸ ಮಾಡೋಣ. ಇಂಗ್ಲಿಷ್ ಹೇಳ್ತೆ ದೇ ಬಿಗ್ಯಾನ್ ಟು ಡ್ಯಾನ್ಸ್ ಅಂಡ್ ಸೆಲೆಬ್ರೇಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಬ್ಬ ಮಾಡೋಣ ಅಂತ ಹೇಳಿ ಏನಂತೆ, ಚೆನ್ನಾಗಿರೋ ಕೊಬ್ಬನ್ನು ಕೊಯ್ಸು ಅಂತ ಹೇಳಿ. ನಾವೇನ್ ತಿತ್ತಿ ಊಟ ಮಾಡಿಸ್ತೀನಿ ಇವತ್ತು ಮಗ ಬಂದ ನೀವು. ಹಲ್ಲೆಲೂಯಾ. ಸೊ ಫಾದರ್ ಹಾರ್ಟ್ ಏನು ಅಂದ್ರೆ, ತನ್ನ ಮಕ್ಕಳು ತಿರುಗಿ ಬರುವಾಗ his heart is full of joy and celebration. Hallelujah. Hallelujah. ತಂದೆಗೆ ಇಷ್ಟು ಸಂತೋಷ ಆಯ್ತು ಅಂದ್ರೆ, ಅವನು ಎಷ್ಟು ಕಳೆದನ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ತಿರುಗಿ ಬಂದತ್ ಮಗ, ತಿರುಗಿ ಬಂದ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಜಾಯ್ ಮಾಡ್ತಾ ಇದ್ದಾರೆ, ಅವನಿಗೆ ರೋಬ್ ಹಾಕ್ತಾ ಇದ್ದಾರೆ. ನೀ ಎಷ್ಟಿದ್ರು ನನ್ನ ಮಗನೇ, ಮಗನೇನೆ. Hallelujah. Hallelujah. That is a character of father. ಅದೇ ಒಂದು ತಂದೆಯ ಗುಣವಾಗಿದೆ. Hallelujah. Hallelujah. Don't expect your children, ನನ್ನ ಮಗ ಮೊದಲೇ ಇರ್ಬೇಕಪ್ಪ, ಫಸ್ಟೇ ಬರ್ಬೇಕು, 90ನೇ ತೆಗಿಬೇಕು, 99ನೇ ತೆಗಿಬೇಕು, 99 ಪಾಯಿಂಟ್ ತೆಗಿಬೇಕು. Hallelujah. ಆ ತರ ಎಕ್ಸ್ಪೆಕ್ಟ್ ನೀವು ತೆಗ್ದೀರಾ? ಅದಕ್ಕೆ ನಾವು 90 ತೆಗಿ ಅನ್ಲಕ್ ಹೋಗಲ್ಲ ನನ್ನ ಡಾಲಿಂಗ್. ಎಷ್ಟನ ಓದು, ಒಟ್ಟು ಎಷ್ಟನ ತೆಗಿ. Hallelujah. ಡೋಂಟ್ ಅವ್ರು ಪ್ರೆಷರ್ ಆಗಿಬಿಟ್ರೆ ಮತ್ತೆ ಜಾಸ್ತಿ ಆಗಿಬಿಡ್ತದೆ. Hallelujah. ಎಂಜಾಯ್ ಮಾಡಬೇಕು ಸ್ಟಡೀಸ್. ಅದು ಬಿಟ್ಟು ಅದು ಮಗನೇ 90 ಇಷ್ಟು ಖರ್ಚು ಮಾಡಕ್ಕೆ ನಿನಗೆ 1 ಲಕ್ಷ 2 ಲಕ್ಷ ಖರ್ಚು ಅಂದ್ಬಿಟ್ರೆ, ಯಾಕೆ ಖರ್ಚು ಮಾಡ್ಯಮ್ಮ, ಬೇಡ ನಾನು ಓದಕ್ಕಾಗಲ್ಲ ಅಂದ್ರೆ
ಸೊ ಮಾತುಗಳು ಅವರು ಅಲ್ಲೇಲೂಯ. ಸೊ ತಂದೆ ಅಕ್ಸೆಪ್ಟ್ ಮಾಡ್ಕೊಂಡ, ಸೆಲೆಬ್ರೇಷನ್ ಮಾಡ್ತಾ ಇದ್ದಾನೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಹಾರ್ಟ್ ಆಫ್ ಫಾದರ್. ಅದೇ ಆದ್ರೆ ತಂದೆ ಹೃದಯವಾಗಿದೆ. ಬೈಬಲ್ ಅಲ್ಲಿ ಇದು ಒಂದೇ ಒಂದು ಕಥೆ ಇದೆ, ಇದಕ್ಕೆ ಕ್ಲೈಮ್ಯಾಕ್ಸ್ ಇಲ್ಲ. ಹಲ್ಲೆಲೂಯ. ಪಿಕ್ಚರ್ಗೆ ಕ್ಲೈಮ್ಯಾಕ್ಸ್ ಇದ್ರೆ ಅದೇನಾಗ್ತದೆ? ಎಂಡ್ ಆಗ್ತದೆ. ಇದಕ್ಕೆ ಬೈಬಲ್ ಅಲ್ಲಿ ಜೀಸಸ್ ಇದು ಒಂದು ಪ್ಯಾರೇಬಲ್ ಅಲ್ಲಿ ಕ್ಲೈಮ್ಯಾಕ್ಸೇ ಎಂಡ್ ಮಾಡಿಲ್ಲ. ಆ ಕ್ಲೈಮ್ಯಾಕ್ಸ್ ನಮಗೆ ಬಿಟ್ಬಿಟ್ರೆ. ಹಲ್ಲೆಲೂಯ. ಅಲ್ಲಿ ಇನ್ನೊಬ್ಬ ಮಗ ಇದ್ದ. ಆ ಇನ್ನೊಬ್ಬ ಮಗ ತಂದೆ ಮನೆಯಲ್ಲಿ ಇದ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ತಂದೆ ಏನ್ ಹೇಳ್ತಾನೆ, ಹೋಗೋ ಆಯ್ತಪ್ಪ, ಮಾಡೋ ಆಯ್ತು, ಎಲ್ಲ ಹೇಳಿದು ಒಂದು ಆಜ್ಞೆ ಮೀರ್ತಿರ್ಲಿಲ್ಲ. ಆದ್ರೆ ಯಾವಾಗ ಈ ಮಗ ಬಂದಲ್ಲ, ಈ ಮಗ ಬಂದಾಗ ಇವನವನ ಅವ್ರ ಅಣ್ಣಗ್ನೂ ಹೇಳಿಲ್ಲ ಇವನಿಗೆ ಕರ್ಕೋಬೇಕಾ ಬೇಡ, ಏನೂ ಇಲ್ಲ, ಸೆಲೆಬ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವನ್ ಕೇಳ್ತಾ ಇದ್ದಾನೆ ಏನಂದ್ರೆ, ಏನಿದು ಸಾಂಗು, ಏನಿದು ಡ್ಯಾನ್ಸ್ ಎಲ್ಲ ನಡೀತಾ, ನಿಮ್ ತಮ್ಮ ಬಂದಿದ್ದಾನೆ. ಇವನಿಗೆ ಏನಾಯ್ತು? ಪಿತ್ತ ನೆತ್ತಿಗೇರಿತು. ನನ್ನ ಮಗ ಇಷ್ಟೆಲ್ಲಾ ಹಾಳು ಮಾಡಿ ಬಂದಿದ್ದಾನ, ಅವನು ಇಷ್ಟೆಲ್ಲಾ ಇದು ಮಾಡಿ ಬಂದಿದ್ದ, ನಮ್ಮ ತಂದೆ ಜೊತೆ ಎಲ್ಲ ಇದ್ದುಕೊಂಡು ನಾನು ಒಂದು ದಿವಸ ನನ್ನ ಸ್ನೇಹಿತರ ಜೊತೆಗೆ ಒಂದು ಕುರಿ ಕೂಡ ಕೊಡ್ಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡು ಹೊರಗೆ ನಿಂತ. ಬರಂಗಿಲ್ಲ. ತಂದೆ ಹೇಳ್ತೆ, ನನ್ನ ಇರೋದೆಲ್ಲ ನಿಂದೆ, ನೀನ್ ಎಂಜಾಯ್ ಮಾಡಿಲ್ಲ, ನೀನ್ ಕೇಳಲಿಲ್ಲ, ಹೊರಗೆ ನಿಂತ. ಆದ್ರೆ ಹೊರಗೆ ಹೋದಂತ ಮಗ ಏನ್ ಮಾಡ್ದ? ಒಳಗ್ ಬಂದ. ಸೊ ಇವಾಗ ನಾವು ಡಿಸೈಡ್ ಮಾಡ್ಬೇಕೇನೋ, ಹೊರಗೆ ಹೋಗಿದಂತ ಮಗನ್ ತರ ಆಗ್ಬೇಕಾ, ಅಥವಾ ಒಳಗಡೆ ಇದ್ದಂತ ಈ ಮಗನು ಹೊರಗೆ ಹೋದನ ಯಾರ ತರ ಇರ್ಬೇಕು? ಇಬ್ಬರ ತರನೂ ಇರಬಾರ್ದು. ನಾ ಕಿರಿ ಮಗ ತನ ಆಗ್ತೀನಪ್ಪ, ಪಾಸ್ಟರ್ ಹೇಳ್ಯಾರ ಇವತ್ತು ಕಿರಿ ಮಗ ಎಲ್ಲ ಎಂಜಾಯ್ ಮಾಡಿ ಬರ್ತೀನ. ಈಗ ಪ್ಯಾರೇಬಲ್ ಅದು ಲಾಸ್ಟ್ ಸನ್ ಬಗ್ಗೆ ಇದ್ರೂ ಕೂಡ ಇಬ್ಬರು ಮಕ್ಕಳ ಬಗ್ಗೆ ಅಲ್ಲ, ಅದು ತಂದೆ ಬಗ್ಗೆ ಅದು. ಹಲ್ಲೆಲೂಯಾ. ಸೊ ಆ ತಂದೆ ಬಳಿಗೆ ನಾವು ರಿಟರ್ನ್ ಬರುವಾಗ ಹಿ ಆಲ್ವೇಸ್ ಅಕ್ಸೆಪ್ಟ್ಸ್ ಅಸ್. ಆತ ನಾವು ಯಾವಾಗ್ಲೂ ಸ್ವೀಕಾರ ಮಾಡ್ತಾನೆ. ಸೊ ಆ ಒಂದು ರೆವಲ್ಯೂಷನ್ ಬರ್ಬೇಕು. ವಿ ಶುಡ್ ನೋ ಗಾಡ್ ಆಸ್ ಎ ಫಾದರ್. ಸೊ ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ನೀವು ನನ್ನನ್ನು ನಿಮ್ಮ ಜೊತೆಗಿದ್ರು ಕೂಡ ನೀವು ತಿಳಿದುಕೊಂಡಿಲ್ಲ, ಬಟ್ ಇನ್ಮೇಲಾದ್ರೂ ನೀವು ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಸಿದ್ಧರಾಗ್ತೀರಿ? ಐ ವಿಲ್ ರಿನ್ಯೂ ಮೈ ರಿಲೇಶನ್ಶಿಪ್ ವಿತ್ ದ ಫಾದರ್. ತಂದೆ ಜೊತೆಗೆ ನನ್ನ ಸಂಬಂಧವನ್ನು ಒಂದು ಹೊಸದಾಗಿ ನಾನು ನೂತನ ಪಡಿಸ್ಕೊಳ್ತೇನೆ. ದೇವರನ್ನು ದೇವರಾಗಿ ನೋಡಲ್ಲ, ಆತನ ತಂದೆಯಾಗಿ ನಾನು ತಿಳಿದುಕೊಳ್ತೇನೆ ಎಂಬುದಾಗ ಅಂಥವ್ರೆಲ್ಲರೂ ಎದ್ದು ನಿಂದ್ರಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್.